ರಾಕೇಶ್ ಡೆತ್ ಮಿಸ್ಟ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದರ್ಶಿನಿ. ಸೊ ಹಿರಿತೆರೆ ಮತ್ತು ಕಿರುತೆರೆ ಎರಡರಲ್ಲೂ ಕೂಡ ಬಹಳಷ್ಟು ಮಿಂಚ್ತಿದ್ದವರು ರಾಕೇಶ್ ಅವರು. ಸೊ ಕಿರುತೆರೆಯಲ್ಲಿ ಬಹಳಷ್ಟು ಜನನ ನಗಿಸ್ತಾ ಇದ್ರು. ಸೊ ನಗಿಸ್ತಾನೆ ಅವರು ಉಸಿರು ಚೆಲ್ಲಿರೋದು ಮಾತ್ರ ದುರಂತವೇ ಸರಿ. ನಮ್ಮ ಸ್ಯಾಂಡ್ಲ್ವುಡ್ಗೆ ಒಂದು ದೊಡ್ಡ ನಷ್ಟ ಅಂದರೂ ತಪ್ಪಾಗಲ್ಲ. ಸೊ ಅವರನ್ನು ಸಾವಿನ ಕುರಿತಾಗಿ ಅವರ ಗೆಳೆಯರು ನಮ್ಮೊಟ್ಟಿಗೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಧರ್ಮಣ್ಣ ಅವರನ್ನು. ನಮಸ್ತೆ ಕಾರ್ಯಕ್ರಮಕ್ಕೆ. ಸೊ ಹಾಗೆ ನಮ್ಮ ಜೊತೆ ರಘು ಅವರು ಕೂಡ ಇದ್ದಾರೆ, ಹಾಸ್ಯ ಕಲಾವಿದರು, ಹಾಸ್ಯ ನಟರು. ನಮಸ್ಕಾರ. ಸೊ ರಾಕೇಶ್ ಅವರ ನಿಧನದ ಸುದ್ದಿ ಬಹಳಷ್ಟು ದುಃಖಕರವಾದಂತಹ ಸಿಚುಯೇಷನ್. ಆ್ಯಕ್ಚುಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಖಾಲಿ 33 ವರ್ಷ. ಈ ಇನ್ಸಿಡೆಂಟ್ ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯಿತು, ಹೇಗೆ? ಅಂದರೆ ನನಗೆ ರಾತ್ರಿನೇ ತುಂಬ ಜನ ಫೋನ್ ಟ್ರೈ ಮಾಡಿದ್ದಾರೆ. ಅಂದರೆ ಬೆಳಗಿನ ಜಾವ 2 ಗಂಟೆ, 1:45, 2 ಗಂಟೆಲೆಲ್ಲ. ನಂದು ನೆನ್ನೆ ನೈಟ್ ಶೋ ಮುಗಿಸ್ಕೊಂಡು ಬಂದು ಮಲಗಿಬಿಟ್ಟಿದ್ದೀನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿರೋದೇ ಗೊತ್ತಾಗಿಲ್ಲ ನನಗೆ. ಯಾಕಂದರೆ ಬೆಳಗ್ಗೆ ಹೇಗಿದ್ರು ಏನು ಕಾರ್ಯಕ್ರಮ ಇಲ್ಲ ಅಂದ್ಕೊಂಡು 7 ಗಂಟೆ 7:15 ಟೈಮ್ಗೆ ಫೋನ್ ಆನ್ ಮಾಡ್ತೀನಿ. ನನ್ನ ಫ್ರೆಂಡು ಸಾಗರ್ ತುರಕೆರೆ ಅಂತೇಳಿ ಫೋನ್ ಮಾಡಿದ್ರು. ಅಣ್ಣ ರಾಕೇಶ್ ಏನಾಯಿತು ಅಂದರು. ಏನಾಯಿತು, ಏನಾಗಿದೆ, ಎಲ್ಲರೂ ಸ್ಟೇಟಸಲ್ಲಿ RIP ಅಂತ ಹಾಕ್ತಿದ್ದಾರೆ. 1 ಸೆಕೆಂಡು ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ಆ ಶಾಕ್ ಇದೆಯಲ್ಲ, ಅದು ಆಗಲೇ ಇಲ್ಲ. ಎದ್ದು 2 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮತ್ತೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ. ಎಲ್ರಿಗೂ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ರಾಕಿ ಜೊತೆ ರೂಮ್ಮೇಟ್ಸ್ ಆಗಿದ್ದವರು ಸೂರಜು, ಆಮೇಲೆ ಪ್ರವೀಣು, ಒಂದಷ್ಟು ಜನ ಇದ್ದರು, ದೀಪಿಕಾ, ಇವರೆಲ್ಲ ಒಂದೇ ಕಡೆ ಇದ್ದಿದ್ದು. ಸೊ ಅವ್ರಿಗೇನಾದ್ರು ವಿಚಾರ ಗೊತ್ತಿದೆಯಾ ಅಂತ ಅವ್ರಿಗೆ ಫೋನ್ ಮಾಡ್ತಿದ್ದೀನಿ. ಎಲ್ಲರ ನಂಬರು ಬ್ಯುಸಿ ಬರ್ತಿದೆ. ಕೊನೆಗೆ ನಮ್ಮ ಡೈರೆಕ್ಟ್ರು ಸತೀಶ್ ಸರ್ ಅಂತೇಳಿ ಈಗ ಕಾಮಿಡಿ ಕೆರಡಿ ಡೈರೆಕ್ಷನ್ ಮಾಡ್ತಾಯಿದ್ರು, ಅವ್ರಿಗೆ ಫೋನ್ ಮಾಡಿದಾಗ ವಿಚಾರ ಗೊತ್ತಾಯಿತು ನಿಜ ಅಂತೇಳಿ. ಅಂದರೆ ನಮ್ಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ನೆನ್ನೆ ಮೊನ್ನೆ ಎಲ್ಲ ಶೋಸ್ಗಳು ಮಾಡ್ತಿರ್ತೀವಿ, ಇವೆಂಟ್ಗಳ್ಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಅಂದರೆ ಜನದ ದೃಷ್ಟಿನೋ ಕಣ್ಣು ದೃಷ್ಟಿನೋ ಮರನೇ ಸುಟ್ಟೋಗುತ್ತೆ ಅಂತಾರಲ್ಲ, ಪ್ರತಿ ಸರಿನೂ ನಾವು ಅದೇ ಕಲಾವಿದರು ಯೋಚನೆ ಮಾಡಬೇಕಾಗತ್ತೆ. ಈಗ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದ ಕಾಂತಾರ ಅಂತೇಳಿ, ನಮ್ಮಲ್ಲಿ ಯಾರೋ ಒಬ್ಬ ಹುಡುಗ ಶೇನ್ ಆದರೆ ನಮಗೆ ತುಂಬ ಖುಷಿ. ಯಾಕಂದರೆ ನಾವೆಲ್ಲ ತುಂಬ ಬಡತನದಲ್ಲಿ ಕಷ್ಟಪಟ್ಟು ವೇದಿಕೆಗಳಿಗೆ ಆಡಿಷನ್ ಕೊಟ್ಟು ಬಂದಿದ್ದು. ನಮ್ಮಲ್ಲೊಬ್ಬ ಒಂದು ದೊಡ್ಡ ಸಿನಿಮಾ ಬ್ಯಾನರಲ್ಲಿ ಮಾಡ್ತಿದ್ದಾನೆ ಅನ್ನೋದು ಭಾಳ ಖುಷಿ ಇತ್ತು ನನಗೆ. ಅವನು ಆ್ಯಕ್ಚುಲಿ ಅದ್ರ ಒಂದು ಗೆಟಪ್ ಇತ್ತು. ಅವ್ನು ಹ್ಯಾಟ್ ಹಾಕ್ಕೊಂಡೇ ಓಡಾಡ್ತಿದ್ದ ಯಾವಾಗಲೂ. ನಾವೆಲ್ಲ ಹ್ಯಾಟ್ ತೆಗೆದುಬಿಟ್ಟು ರೇಗಿಸ್ತಾ ಇದ್ವಿ. ರೀಸೆಂಟ್ಲಿ ಒಂದು 2 ಮಂತ್ಸ್ ಬ್ಯಾಕ್ ನನ್ನ ವೈಫ್ ಬರ್ಡೇಗೆ ಬಂದಾಗ ಇವ್ರದ್ದೇ ಎಂಟರ್ಟೈನ್ಮೆಂಟು, ನಾವೇನೋ ಬೇರೆ ಎಂಟರ್ಟೈನ್ಮೆಂಟ್. ಇವನು ಎಲ್ಲಿರ್ತಾನೋ ಆ ಜಾಗದಲ್ಲಿ ನಾವುಗಳೆಲ್ಲ ಆನ್ ಸ್ಕ್ರೀನ್ ನಗ್ಸೋಕ್ಕೆ ಪ್ರಯತ್ನ ಪಟ್ಟರೆ ಇವ್ನು 4 ಜನದಲ್ಲಿ ಇವನೊಬ್ಬ ಹೈಲೈಟು. ಬಟ್ ಅದು ನಮ್ಗೆ ನಿಜವೂ ಇನ್ನೂ ನನಗೆ ಆ್ಯಕ್ಚುಲಿ ಹೋಗೋಕ್ಕೆ ಯಾಕೆ ಹೋಗಲಿಲ್ಲ ಅಂತ ಹೇಳಿದ್ರೆ, ಅವನಿಲ್ಲ ಅನ್ನೋದು ನಮ್ಮ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ವೇನೋ. ನೋಡಿದ್ರೆ ನನಗೆ 4-5 ದಿವಸ ಅದರಿಂದ ಆಚೆ ಬರೋಕ್ಕೆ ಆಗಲ್ಲ. ನನಗೆ ಈಗಲೂ ಫೋಟೋ ನೋಡ್ತಿದ್ರೆ ತಡ್ಕೊಳಕ್ಕಾಗ್ತಿಲ್ಲ. ತುಂಬ ಕಂಟ್ರೋಲ್ ಮಾಡ್ತಿದ್ವಿ. ಬೆಳಗ್ಗೆಯಿಂದ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ಏನಾಯಿತು ಹೇಗೆ ಹೇಳೋದು, ಏನು ಹೇಳೋದು, ಎಲ್ರಿಗೂ ಗೊತ್ತಾಗಿದೆ. ಸಖತ್ ಮಿಸ್ ಮಾಡ್ಕೊತೀವಿ. ಸೊ ಧರ್ಮಣ್ಣ ಅವರೇ, ನಿಮ್ಮನ್ನು ಕೇಳೋದಾದರೆ ಹೇಗಿರ್ತಿದ್ರು ಅವರು? ನಾವಂತೂ ಅವ್ರನ್ನ ಆನ್ ಸ್ಕ್ರೀನ್ ನೋಡ್ತಿದ್ವಿ. ಬಹಳಷ್ಟು ನಗುವನ್ನು ಚೆಲ್ಲುವಂತಹ ಕ್ಯಾರೆಕ್ಟರು, ಬಹಳಷ್ಟು ನಗಿಸುವಂತಹ ಕ್ಯಾರೆಕ್ಟರು. ಸೊ ಆಫ್ ಸ್ಕ್ರೀನ್ ಹೇಗಿರ್ತಿದ್ರು? ಹೇಗಿದೆ ನಿಮ್ಮದು ಮತ್ತು ಅವರ ಗೆಳೆತನ ಹೇಗಿತ್ತು? ಈಗ ನೋಡಿ, ರಘು ಅವ್ರು ಹೇಳ್ದಂಗೆ ಅಟ್ಲೀಸ್ಟ್ ಅವ್ರ ಜೊತೆಗೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ನನಗೂ ಅವರಿಗೂ ನಾನು ಸ್ಕ್ರೀನಲ್ಲಿ ಎಲ್ಲೋ ಒಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ, ಆದರೂ ಕೂಡ ನನಗೂ ಯಾಕೆ ಕನೆಕ್ಟ್ ಆಗಿದ್ರು ಅಂದರೆ ಅವ್ರ ವ್ಯಕ್ತಿತ್ವ ನಂಗೆ ತುಂಬ ಕನೆಕ್ಟ್ ಆಗಿದ್ದು. ಏನಂತಂದರೆ ಇವ್ರು ಹೇಳ್ದಂಗೆ ಯಾವುದೇ ಒಬ್ಬ ಕಾಮಿಡಿಯನ್ ನಗಿಸ್ತಾನೆ ಅಂತಂದರೆ ಅವರ ಹಿಂದಿನ ಲೈಫು ತುಂಬ ಕಷ್ಟಕರವಾಗಿರುತ್ತೆ, ಮತ್ತು ಫ್ಯಾಮಿಲಿನೂ ಅಷ್ಟೇ. ಆಮೇಲೆ ಎಮೋಷ್ನಲಿ ಕನೆಕ್ಟ್ ಆಗೋದು ನಾವೆಲ್ಲ. ಎಮೋಷ್ನಲಿ ಯಾರು ಕನೆಕ್ಟ್ ಆಗ್ತಾರೆ ಅವ್ರಿಗೆ ಮಾತ್ರ ಅದು ಸಾಧ್ಯ ಆಗೋದು ನಗ್ಸೋಕ್ಕೆ. ಅವ್ನು ಪರ್ಸ್ನಲಿ ಅವ್ನು ಎಷ್ಟು ಚೆನ್ನಾಗಿ ಒಂದು 2-3 ಸತಿ ಒಂದು ಸೆಲೆಬ್ರಿಟಿ ಶೋ ಅಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಹಿಂಗೆಲ್ಲ ಸಿಕ್ಕಿದಾಗ 2-3 ಸಲ ಭೇಟಿಲೇ ಎಷ್ಟು ಕನೆಕ್ಟ್ ಆಗಿದ್ವಿ ಅಂತಂದರೆ ಮೆಸೇಜ್ ಮಾಡೋದು, ಮಾತಾಡೋದು ನಡೀತಾನೆ ಇತ್ತು. ಅಂದರೆ ನಿಮಗೆ ಸ್ಕ್ರೀನ್ ಅಲ್ದಲೇ ಹೊರಗಿನ ವ್ಯಕ್ತಿತ್ವನೂ ಕೂಡ ಅದ್ಭುತವಾಗಿತ್ತು ಅವರು. ಆಮೇಲೆ ನಿಮ್ಗೆ ಯಾರು ಯಾವುದೋ ಒಂದು ಇದರಲ್ಲಿ ವೀಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರಿಗೆ ವೈರಿಗಳೇ ಇರಲಿಲ್ಲ ಅಂತ. ನಗ್ಸೋರಿಗೆ ಆ್ಯಕ್ಚುಲಿ ನಗ್ಸೋರಿಗೆ ಯಾರು ವೈರಿಗಳಿರಲ್ಲ ಜಾಸ್ತಿ. ಆಮೇಲೆ ನಿಮಗೆ ಒಳಗೊಂದು ಹೊರಗೊಂದು ತೋರ್ಪಡಿಕೆ ಗೊತ್ತಾಗ್ಬಿಡುತ್ತೆ. ನಮಗಂತೂ ನಗ್ಸೋರಿಗೆ ಏನಿದೆ, ಅವ್ನು ಏನು ಇದರಲ್ಲಿ ನಮಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಡೈರೆಕ್ಟಾಗಿ ಗೊತ್ತಾಗುತ್ತೆ. ಅಷ್ಟು ಪಡನಾಟ ಇರುತ್ತೆ. ನಂಗೆ ತುಂಬ ಕನೆಕ್ಟ್ ಆಗಿದ್ದು ಎಲ್ಲಿ ಅಂತಂದರೆ ಅವ್ರ ಅಮ್ಮ ಮತ್ತು ಅವ್ರ ತಂಗಿ ನೋಡಿದಾಗ ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ಅಂದರೆ ಅದೇನು ಅಂತಾರಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರೋ ಟೈಮಲ್ಲಿ ಹಿಂಗಾಗೋದು ಒಂದು ಇದೆಯಲ್ಲ, ಅದು ಯಾಕೆಂದರೆ ನಾವು ಅದೇ ಕ್ಯಾಟಗರಿಲೇ ಬಂದವರು, ಅಷ್ಟೇ ಕಷ್ಟಪಟ್ಟು ಇದು ಮಾಡಿರೋರು. ಆ ವಿಚಾರ ಬಂದಾಗ ನಂಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಸೊ ರಘು ಅವರೇ, ಅವರ ಕುಟುಂಬದ ಬಗ್ಗೆ ಹೇಳೋದಾದರೆ ಅವರ ಅಪ್ಪ ಚೆಫ್ ಆಗಿದ್ರು, ಹೊರದೇಶದಲ್ಲಿದ್ದರು. ಏನು 2-3 ವರ್ಷ ಆಗಿರ್ಬೋದು ಅನ್ಸುತ್ತಲ್ಲ. ಕಾಮಿಡಿ ಕೆರಡಿ ಟೈಮಲ್ಲೇ ಮೇಡಮ್ ಚಾಂಪಿಯನ್ಶಿಪ್ ನಡೀತಾ ಇತ್ತು, ಆ ಟೈಮಲ್ಲಿ ತೀರೋಗಿದ್ದು.
ಅಂದರೆ ನಿಜವಾಗ್ಲೂ ನಾವು ಅದನ್ನೇ ನಾನು ತುಂಬ ಸ್ಟ್ರಾಂಗಾಗಿ ಯೋಚನೆ ಮಾಡ್ತಿರೋದು. ಒಬ್ಬನೇ ಮಗ ಇರೋದು, ತಂಗಿ ಅಮ್ಮ, ಅವರಿಬ್ಬರಿಗೆ ಯಾರು ಧೈರ್ಯ ತುಂಬ್ತಾರೆ? ಈಗ ನಾವು ಒಂದು 4 ದಿವಸ ಅಳ್ತೀವಿ, ಮತ್ತೇನೋ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ತೀವಿ, ನಾವು ಅವ್ರನ್ನ ಮರಿತೀವಿ. ಬಟ್ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಹೇಗೆ ಸಿಗುತ್ತೆ? ಯಾಕಂದರೆ ಮನೆಗೆ ಒಬ್ಬ ಮೇನ್ ಪಿಲ್ಲರೇ ಇವನು, ದುಡಿತಾ ಇದ್ದವನೇ ಇವನ ಸಂಪಾದನೆಯಿಂದ ಜೀವನ ನಡೀತಾ ಇತ್ತು. ಇವಾಗ ಇಲ್ಲ ಅಂದರೆ ತಂಗಿ ಮದುವೆ ಮಾಡಬೇಕು ಅಂತೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದ. ನೀವು ತುಂಬ ಸರಿ ನಾವು ಹೇಳ್ತಿದ್ವಿ, ನಿನ್ಗೆ ಆಲ್ರೆಡಿ 40 ಆಗ್ತಾ ಬರ್ತಿದೆ, ಸುಮ್ಮನೆ ರೇಗ್ಸೋದಕ್ಕೆ, ವಯಸ್ಸಾಗ್ತಿದೆ, ನಮ್ಮಂಥವ್ರಿಗೆಲ್ಲ ಮದುವೆ ಆಗ್ತಿದೆ, ನೀನು ಯಾವಾಗ ಮದುವೆ ಆಗ್ತೀಯಾ ಅಂತ ಹೇಳ. ಮದುವೆನೇ ಆಗಲ್ಲ ನಾನು. ಅಂದರೆ ಅವ್ನು ಇದ್ದಿದ್ದೇನೆಂದರೆ ಖುಷಿಯಾಗಿರಬೇಕು ಲೈಫಲ್ಲಿ, ಯಾವುದನ್ನು ತಲೆಗೆ ಹಾಕೋಬಾರ್ದು. ಆ ಥರನೇ ಅವನು ತುಂಬ ಸರಿ ನೋಡಿದ್ದೀನಿ ನಾನು. ನಾವೆಲ್ಲ ಸ್ವಲ್ಪ ಬೇಗ ಬೇಜಾರಾದರೆ ಇಲ್ಲ ಯಾರೋ ಏನೋ ಅಂದಾಗ ಅಪ್ಸೆಟ್ ಆಗ್ತಿದ್ದೀವಲ್ಲ, ಇದೆಲ್ಲ ಕಾಮನ್, ಯಾಕೆ ತಲೆ ಕೆಡ್ಸ್ಕೋಬೇಕು, ನಡಿ. ಯಾರು ಬೈದ್ರೆ ಇಲ್ಲ ಜಗಳ ಆಡಿದ್ರೆ ಬೇಜಾರು ಮಾಡ್ಕೊಂಡ್ರೆ ಅವ್ರನ್ನ ಹೋಗಿ ನಗ್ಸೋದು ಅವನಿಗೆ ಗೊತ್ತಿತ್ತು ಮೇಡಮ್. ಹೆಂಗೆ ಹೇಳಿ, ಒಂದು ಚಾರ್ಲಿ ಚಾಂಪಿಯನ್ ಅಂದರೆ ಏನೇ ಆಗಲಿ ನಗಿಸ್ಬೇಕಷ್ಟೇ ನಾವು. ಅಂದರೆ ಆನ್ ಸ್ಕ್ರೀನ್ ಆದರೆ ಓಕೆ, ನಾವು ಆನ್ ಸ್ಕ್ರೀನ್ ಮುಂದೆ ನಟನೆ ಮಾಡ್ತೀವಿ, ಬಟ್ ಆಫ್ ಸ್ಕ್ರೀನಲ್ಲಿ ಯಾರೊಬ್ರು ಮನ್ಸಿಗೆ ಬೇಜಾರು ಮಾಡಿದ್ರೆ ಅವ್ರ ಮುಖ ನೋಡೋಕ್ಕೆ ಒಂಥರ ಬೇಜಾರಾಗ್ತಿರುತ್ತೆ. ಬಟ್ ಅದು ಇರಲಿಲ್ಲ ಅವನಿಗೆ. ಆ ನೆಕ್ಸ್ಟ್ ಡೇಗೆ ಬಂದು ಅವನೇ ಚೆನ್ನಾಗಿ ಮಾತಾಡ್ಬಿಡೋನು. ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ಒಂದು ಇಂಟರ್ವ್ಯೂಗಳಿಗೆ ಹೋಗ್ತಿದ್ವಿ, ನಮ್ಮ ಜರ್ನಿ ಬಗ್ಗೆ ಕೇಳೋರು, ನಮ್ಮ ಸಕ್ಸಸ್ ಬಗ್ಗೆ ನಮ್ಮ ಜೀವನದ ಹೇಗೆ ನಡ್ಕೊಂಬಂದ್ವಿ ಅಂತ ಕೇಳೋರು. ನಾವು ಅವ್ನ ಕಾಲು ಎಳಿತಿದ್ವಿ, ಅವ್ನು ನಮ್ಮ ಕಾಲು ಎಳಿಯೋನು. ಪ್ರತಿಯೊಂದು ಹಬ್ಬಕ್ಕೆಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಹೋಗ್ತಿದ್ವಿ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ನನಗೆ ಅವಾಗಿಂದನೂ ಅವ್ನ ಫೋಟೋ ನೋಡೋಕ್ಕೆ ಆಗ್ತಿಲ್ಲ. ಬೆಳಗ್ಗೆಯಿಂದನೂ ತುಂಬ ಜನ ಸ್ಟೇಟಸ್ ಹಾಕ್ದಾಗೆಲ್ಲ ಅನ್ನಿಸ್ತಿದೆ. ತಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಎಲ್ಲರನ್ನೂ ನಗಿಸ್ತಾ ಬಂದ, ಅವ್ನ ಕೊನೆಯ ಮೂಮೆಂಟು ನಗ್ತಾನೆ ಹೊರಟೋದ. ಡ್ಯಾನ್ಸ್ ಮಾಡಿಕೊಂಡು ನಗ್ನಾಗ್ತಾ ಆ ಇದನ್ನು ಸುತ್ತಲೂ ನಗ್ನಾಗ್ತಾ ಇರುವಾಗಲೇ ಅವನು ಹೊರಟೋದ್ನಲ್ಲ. ಅಂದರೆ ತನ್ನ ಸಾವಲ್ಲೂ ನಗ್ಬಿಟ್ಟ ಅವನು. ಲಾಸ್ಟ್ ಮೂಮೆಂಟಲ್ಲ ಅವ್ನು ಡ್ಯಾನ್ಸ್ ಮಾಡಿಕೊಂಡು ಅವ್ನು ನಗ್ನಾಗ್ತಾ ಎಂಜಾಯ್ ಮಾಡಿಕೊಂಡೇ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ ಅನ್ಸುತ್ತೆ. ಬಟ್ ನಿಮಗೆ ವೈಯಕ್ತಿಕವಾಗಿ ಅವರು ಬಹಳ ಗೊತ್ತಿತ್ತು, ಯಾವತ್ತಾದರೂ ಏನಾದರೂ ಹೇಳ್ಕೊಂಡಿದ್ರಾ ಏನೋ ಸಮಸ್ಯೆ ಇದೆ, ಇಲ್ಲ ಏನಾದರೂ ಆರೋಗ್ಯವಾಗಿ ಇದ್ರ ಅವರು ಹೇಗೆ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆ? ಇಲ್ಲ, ಆರೋಗ್ಯದಲ್ಲಿ ಅವ್ನಿಗೆ ಆ ಥರದ್ದೇನು ಸಮಸ್ಯೆ ಇರಲಿಲ್ಲ ಮೇಡಮ್. ಅಂದರೆ ನಮ್ಗೆ ಆರ್ಟಿಸ್ಟ್ಗಳಿಗೆ ಒಂದೊಂದು ಸಮಸ್ಯೆ ಆಗೇ ಆಗುತ್ತೆ. ಕೆಲವು ಕಡೆ ವಾಟರ್ ಸೆಟ್ ಆಗೋಗದೇ ಇರ್ಬೋದು, ಕೆಲವು ಕಡೆ ಫುಡ್ ಸೆಟ್ ಆಗದೆ ಇರ್ಬೋದು. ಈಗ ಅವ್ನಿಗೆ ಬ್ಯಾಕ್ ಟು ಬ್ಯಾಕು ಸಿನಿಮಾ ಶೂಟು ಮತ್ತು ಪ್ರೋಗ್ರಾಮ್ಸು, ನೈಟು ನಿದ್ದೆ ಇರಲ್ಲ, ಎಲ್ಲಿ ಮಲಗ್ತೀವಿ ಅಂದರೆ ಎಲ್ಲಿ ಫುಡ್ಡು ಸೆಟ್ ಆಗೋಲ್ಲ, ಮಸಾಲೆ ಐಟಮ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಸ್ಗಳ ಸಮಸ್ಯೆ ಆಗುತ್ತೆ, ಏನೇನೋ ಆಗ್ತಾ ಇರುತ್ತೆ. ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಸಿಕ್ತಾಗಲೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಅಂದರೆ ಶೂಟಿಂಗಲ್ಲಿ ಸ್ವಲ್ಪ ಈ ಡಸ್ಟ್ ಪೌಡ್ರೆಲ್ಲ ಯೂಸ್ ಮಾಡೋದ್ರಿಂದಾಗಿ ನನಗೆ ಆ ಥರದ್ದು ಇನ್ಫೆಕ್ಷನ್ ಆಗಿದೆ. ಅವತ್ತು ಆ್ಯಕ್ಚುಲಿ ಅವನು ಇವೆಂಟ್ ಮುಗಿಸ್ಕೊಂಡು ಹೊರಡ್ಬೇಕಾಗಿತ್ತು ಬೆಳಗ್ಗೆ ಶೂಟಿಂಗಿಗೆ, ಕ್ಯಾನ್ಸಲ್ ಆಯಿತು ಅವತ್ತು ಎಷ್ಟು ಖುಷಿ, ಅಪ್ಪ ಹೆಂಗೋ 2 ದಿವಸ ರೆಸ್ಟ್ ಮಾಡ್ತೀನಿ. ಅಂದರೆ ರೆಸ್ಟ್ ಇಲ್ಲದೆ ಕೆಲಸ ಬ್ಯಾಕ್ ಟು ಬ್ಯಾಕ್. ಅಂದರೆ ನಮ್ಮ ಕಲಾವಿದರುಗಳಿಗೆ ಹೆಂಗಾಗಿದೆ ಅಂದರೆ ಸಿಕ್ಕಿದಾಗ ನಾವು ದುಡ್ಕೊಬೇಕು, ಇಲ್ಲ ಅಂದರೆ ಇವತ್ತು ನಾನು ಇಲ್ಲಾಂದರೆ ಇನ್ನೊಬ್ರು ನಾಳೆ, ಈ ಥರ ಆಗ್ಬಿಟ್ಟು ಒಂಥರ ಓಡೋ ಕುದುರೆಗಳಾಗ್ಬಿಟ್ಟಿದ್ದೀವಿ. ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಾವು ತಿನ್ನೋ ಊಟದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬೆಳಗ್ಗೆ ನಾವು ಟಿಫನ್ ಮಾಡ್ತೀವೋ ಇಲ್ವೋ, ಮಧ್ಯಾಹ್ನ 4 ಗಂಟೆ 5 ಗಂಟೆ ಈ ಥರ ಆಗೋಗ್ಬಿಟ್ಟಿದೆ ಕೆಲಸ ನಮ್ಗಳದ್ದು. ಎಲ್ಲೋ ಒಂದು ಕಡೆ ಆ ಸ್ಟ್ರೆಸ್ಸು ಅವನಿಗೆ ಆಯ್ತೇನೋ ಸಮಸ್ಯೆ ಅನಿಸುತ್ತೆ. ಸ್ಟ್ರೆಸ್ ಫ್ಯಾಕ್ಟರ್ ಇರಬಹುದು ಅಂತ ಹೇಳಿ. ಬ್ಯಾಕ್ ಟು ಬ್ಯಾಕ್ ಕೆಲಸ, ನಿದ್ದೆ ಇಲ್ಲದೆ. ಈ ಏಜಲ್ಲಿ ಅಷ್ಟೊಂದು ಆಗಲ್ಲ. ಆ ಬಿಸಿ ರಕ್ತ ಇದ್ದಾಗ ಈಗ 50 ದಾಟಿದ್ರೆ ಓಕೆ, ನಾವು ಸ್ಟ್ರೆಸ್ ತಗಂದ್ರೆ ನಮ್ಮ ಬಾಡಿಗೆ ಇದಾಗುತ್ತೆ ಅಂತ. 30 ವರ್ಷದ ಅವಾಗ ಪ್ರಾಯ. ಆ ಪ್ರಾಯದಲ್ಲಿ ಇವ್ರು ಹೇಳ್ದಂಗೆ ಅದಂತೂ ಸತ್ಯ. ಏನಂತಂದ್ರೆ ಆಕ್ಟಿವ್ ಆಗಿರೋರು, ಹೆವಿ ಆಕ್ಟಿವ್. ಅವ್ನು ನೀವು ಯಾವುದೇ ಒಂದು ವಿಡಿಯೋ, ಯಾವುದೇ ಸೋಷಿಯಲ್ ಮೀಡಿಯಾ ನೀವು ಎಲ್ಲೇ ನೋಡಿ, ಅವನು ಏನೋ ಸೈಲೆಂಟಾಗಿರೋದು ಆಯಿತಾ, ಸುಮ್ಮನೆ ಏನೋ ಬೇಜಾರಾಗಿರೋ ಆ ಥರದ್ದು ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಆ್ಯಕ್ಟಿವ್ ಇದ್ದಂತೂ ಸ್ಟ್ರೆಸ್ಸು ಇವ್ರು ಹೇಳ್ದಂಗೆ ಒಂದು ಕಡೆಯಿಂದ ಇರುತ್ತೆ. ಆದರೆ ನಿಮಗೆ ಅದು ಇಲ್ಲಿ ಈ ಮಟ್ಟಿಗೆ ಬರೋದಿದೆಯಲ್ಲ, ಅದು ನನಗೂ ಗೊತ್ತಿಲ್ಲ. ಅಷ್ಟು ಆರೋಗ್ಯವಾಗಿದ್ದು ಒಂದೇ ಸತಿಗೆ ಇದಾಗ ಪಾಯಿಂಟ್ ಇದೆಯಲ್ಲ, ಅದು ಆ್ಯಕ್ಚುಲಿ ಇತ್ತೀಚೆಗೆ ಸುಮಾರು ಆಗ್ತಿದೆ. ಅದನ್ನು ನೋಡಿದಾಗ ತುಂಬ ಗಾಬರಿನೂ ಆಗುತ್ತೆ, ಸಮಸ್ಯೆ ತುಂಬ ಆಗ್ತದೆ ಈ ನಡುವೆ ಅಂತೂ. ಚಿಕ್ಕ 28 ವರ್ಷದ್ದು 27 ವರ್ಷದ್ದು ರೀಸೆಂಟ್ ಹೋದೆ ಮೊನ್ನೆ SLC ಹುಡುಗ ನೋಡಿ, ಸ್ಕೂಲಲ್ಲೇ 16-17 ಆ ಥರದ್ದು 3 ಇನ್ಸಿಡೆಂಟ್. ನಮ್ಮ ಕರ್ನಾಟಕದಲ್ಲೇ 3 ಇನ್ಸಿಡೆಂಟು, ಹಾರ್ಟ್ ಅಟ್ಯಾಕು. ಅರ್ಥನೇ ಆಗ್ತಿಲ್ಲ ಆ್ಯಕ್ಚುಲಿ. ಅದ್ರ ಮೇಲೆ ನಾವು ಇವಾಗ ರಿಸರ್ಚ್ ಮಾಡ್ಬೇಕು, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ನೋಡಿ ಮೊನ್ನೆ ಸೋನುಗೌಡ ಅಂತೀನಿ, ಯಾರೋ ನಮ್ಮ ಸೋಮುಗೌಡ ಅಂತ ಆಯಿತಾ, ಅವರು ಒಂದು 14 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ಈಗ ಡೈರೆಕ್ಷನ್ ಮಾಡಬೇಕು ಅಂತ. ಈಗ ನಮ್ಮ ಆಸ್ತಿಯವ್ರು ಹಾಕಿದ್ದು ರೈಟ್ರು ಒಂದು 2 ದಿನದ ಹಿಂದೆ ಆಯಿತಾ. ಅವರು ಕೂಡ ಅಷ್ಟೇ, ಅವನಿಗೂ 33 ಏಜು, ಅವನು ಹಾರ್ಟ್ ಅಟ್ಯಾಕು. ಮನೇಲಿ ಒಬ್ಬನೇ ಮಲ್ಕೊಂಡಿದ್ದಾನೆ.
ಅಂದರೆ ಏನಾಗ್ತಿದೆ ಗೊತ್ತೇ ಆಗ್ತಿಲ್ಲ, ಅದ್ರ ಬಗ್ಗೆ ಯಾರು ತಲೆ ಕೋವಿಡ್ ಆದಮೇಲೆ ಈ ಥರದ್ದು ತುಂಬ ಸಮಸ್ಯೆ ಆಗ್ತಿದೆ ಹಾರ್ಟಿಗೆ ಸಂಬಂಧಪಟ್ಟಂಗೆ. ಯಾಕೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಅಂದರೆ ಹೆಂಗ್ ಬಾಯ್ಸ್ಗಳಿಗೇನೆ ಈ ಕೋವಿಡ್ ಕಲಾವಿದರು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅವರು ಅವ್ರ ದೇಹನ ದಂಡಿಸೋದು, ಫಿಟ್ ಆಗಿರಬೇಕು ಅಂತ ಬಹಳಷ್ಟು ಅವ್ರದ್ದೇ ಒಂದು ಡಿಫ್ರೆಂಟ್ ರೂಟೀನ್ ಇದ್ದೇ ಇರುತ್ತೆ. ಸೊ ರೂಟೀನ್ ಕೊರತೆಯಿಂದ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಫಿಟ್ ಆಗಿರ್ಲೇಬೇಕು ಅನ್ನೋದಕ್ಕೆ. ಅಲ್ಲ, ಈಗ ನೋಡಿ ನೀವು ಹೇಳಿ ಕಲಾವಿದರು ಓಕೆ, ಈಗ ಹುಡುಗರು ಓದ್ತಿರೋ ಹುಡುಗರಿಗೆ ಏನಿದು, ಆಮೇಲೆ ಅವ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಒಂದು ಬರೇ ಕಲಾವಿದರಾಗಿದ್ದಿದ್ರೆ ಓಕೆ, ಆ ಥರ ಡ್ರೆಸ್ಸು ಇದು ಮೇಂಟೈನ್ ಮಾಡೋದು ಓಕೆ. ಉಳಿದರೆಲ್ಲ ಅವಾಗ ನಾವು ಯೋಚನೆ ಮಾಡಲೇಬೇಕಲ್ವ, ಯಾಕೆ ಹಿಂಗೆ ಆಗ್ತಿದೆ ಇಷ್ಟು ಎಂಗೇಜಿಗೆ. ಆಮೇಲೆ ಒಂದು ಇಲ್ಲಿ ಭಯಂಕರ ದುಃಖ ಆಗೋದೇನಂತಂದರೆ, ಈಗ ಅಮ್ಮ ಅವನು ಅಷ್ಟು ಸ್ಟ್ರೆಸ್ ತಗೊಂಡು ಅಷ್ಟು ಕಷ್ಟಪಟ್ಟು ಅಷ್ಟು ಸ್ಟ್ರಗಲ್ ಮಾಡಿ ಅವನು ದುಡಿತಿದ್ದಿದ್ದೆ ಯಾರಿಗೋಸ್ಕರ, ಅಮ್ಮ ತಂಗಿ ಮದುವೆ ಮಾಡ್ಬೇಕು ಅಂತ ಆಯಿತಾ. ಇವತ್ತು ಅವನೆಲ್ಲ ಅಂದಿದ್ದನ್ನು ಅವರು ಸಹಿಸ್ಕೊಳ್ಳೋದಿದೆಯಲ್ಲ, ಆ ವಿಡಿಯೋ ನೋಡಿದಾಗ ನಂಗೆ ಅದೇ ಅನಿಸಿದ್ದು. ನನಗೆ ಅದು ಮಾತಾಡೋಕ್ಕೆಲ್ಲ ಆಮೇಲೆ ಇವ್ರು ಹೇಳ್ದಂಗೆ ಅದು ನಂಬೋಕ್ಕಾಗ್ತಿಲ್ಲ ನಮಗೆ. ಆಮೇಲೆ ಸುಮಾರು ಜನ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸುಮಾರು ಬೆಳಗಿಂದ ಆಗ್ತಿದ್ದಾರೆ. ನನಗೆ ಹಂಗೆ ಹೇಳೋಕ್ಕೆ ಆಗ್ತಿಲ್ಲ, ಯಾಕೆಂದರೆ ಅವ್ನು ಇಲ್ಲ ಅನ್ನೋ ಇದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಮನಸ್ಸಿಗೆ. ಅವ್ರ ತಂಗಿ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಅಪ್ಪ ಹೋದಾದ್ಮೇಲೆ ಅಪ್ಪನ ಸ್ಥಾನನ ಅಣ್ಣ ತುಂಬಿದ. ಸೊ ಅಪ್ಪ ಮಾಡ್ತಿದ್ದದೆಲ್ಲ ಅಣ್ಣ ಮಾಡ್ತಾ ಇದ್ದಾನೆ ಅಂತ. ಸೀರಿಯಸ್ಲಿ ಈ ಸಿಚುಯೇಷನಲ್ಲಿ ಅವರ ಸಿಚುಯೇಷನ್ ಹೇಗಿರುತ್ತೆ ಅನ್ನೋದನ್ನ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವೇ ಇಲ್ಲ. ಸೊ ಬಹಳಷ್ಟು ಆಸೆ ಹೊತ್ಕೊಂಡಿರ್ತಾರೆ. ತೆರೆ ಮೇಲೆ ಹಿರಿತೆರೆ ಮೇಲೆ ಬರ್ತಾ ಇದ್ದಾನೆ, ಅದು ಕಾಂತಾರ ಅಂತ ಒಂದು ದೊಡ್ಡ ಚಿತ್ರದಲ್ಲಿ ಬರ್ತಾನೆ ಮಗ ಅನ್ನುವಂಥ ಖುಷಿ. ಅಂದರೆ ಸಪೋರ್ಟಿವ್ ಫ್ಯಾಮಿಲಿಗೆ ನಾವೆಲ್ಲ ಇದ್ದೇ ಇರ್ತೀವಿ. ಯಾಕಂದರೆ ನೆನ್ನೆ ರಾತ್ರಿ 1 ಗಂಟೆಗೆ ಗೊತ್ತಾಗಿರೋದಕ್ಕೆ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಯಾರೂ ಇಲ್ಲ, ನಮ್ಮ ಸ್ನೇಹಿತರು ಯಾರೂ ಇಲ್ಲ, ಎಲ್ಲ ಅಲ್ಲೇ ಇದ್ದಾರೆ. ಹಿತೇಶು, ಅನೀಶು, ಪ್ರತಿಯೊಬ್ಬರು. ಅಂದರೆ ನಾವೆಲ್ಲ ಕಾಮಿಡಿ ಕಿಲಾಡಿಗೆ ಬಂದಾಗ ಬರೀ ಕೈಯಲ್ಲಿ ಬಂದ್ವಿ ಮೇಡಮ್, ಸುಳ್ಳು ಹೇಳ್ಬಾರ್ದು. ನಾವು ಅಂದರೆ ಜೀವನ ಕಟ್ಕೊಳಕ್ಕೆ ಬಂದ್ವಿ. ಇವತ್ತು ನಾವೆಲ್ಲೋ ಆಗಿದ್ದರೆ ಒಬ್ಬ ಮನುಷ್ಯ ಮಾಮೂಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು, ಒಂದೇನೋ ಒಂದು ಫೋಟೋ ಆಗ್ತಿತ್ತು. ಬಟ್ ಇವನಿಗೆ ಒಂದು ಕಾಮಿಡಿ ಕಿಲಾಡಿ ಅನ್ನೋ ಒಂದು ವೇದಿಕೆ ತುಂಬ ಒಳ್ಳೆ ಹೆಸರು ಕೊಡ್ತು. ಜನಗಳು ಅವನ್ನ ತುಂಬ ಇಷ್ಟಪಡೋಕ್ಕೆ ಶುರುವಾದರು. ಯಾರೂ ಇಲ್ಲ ಮೇಡಮ್, ನಮ್ಮ ಟೀಮಲ್ಲಿ ಒಬ್ಬರು ಹುಡುಗರಿಲ್ಲ ಬೆಂಗಳೂರಲ್ಲಿ. ನನಗದು ದೇವರಾಣೆ, ನನಗೆ ಅಲ್ಲೇನಾರು ಹೋದರೆ ನನಗೆ 1 ವಾರ 15 ದಿವಸ ನನಗೆ ಹೊರಗಡೆ ಬರೋಕ್ಕಾಗಲ್ಲ. ನನಗೆ ಟೆನ್ಷನ್ ಆಗ್ತಾ ಇರುತ್ತೆ, ತಲೆ ಸುತ್ತದಂಗೆ ಆಗುತ್ತೆ, ವಾಮಿಟ್ ಆದಂಗೆ ಆಗುತ್ತೆ. ಈ ಥರ ಘಟನೆಗಳು ಕೇಳಿದಾಗ ನನ್ನ ಕೈಲಿ ಇರೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಾನು ಆದಷ್ಟು ಬೇಡ ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ. ಬಟ್ ಆಗಲೇ ಇಲ್ಲ. ಬೆಳಗ್ಗೆಯಿಂದ ಅಷ್ಟು ಕಾಲ್ಸು, ಫೋನ್ಸು, ಜನರವರು ತುಂಬ ಜನ ಫೋನ್ ಮಾಡಿ ಕೇಳಿದ್ರು, ಫ್ರೆಂಡ್ಸ್ಗಳು ಏನಾಯಿತು ಹೀಗೆ ಲೋ ಬಿ ಪಿ ಆಯಿತು, ಹಾರ್ಟ್ ಅಟ್ಯಾಕ್ ಆಯಿತು. ಲೋ ಬಿ ಪಿ ಹಾರ್ಟ್ ಅಟ್ಯಾಕ್ ಶುರು ಆದಮೇಲೆ ಬಿ ಪಿ ಲೋ ಆಗುತ್ತೆ. ಅಂದರೆ ಲೋ ಬಿ ಪಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿರಲ್ಲ ಇದು. ಅಂದರೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಲೋ ಬಿ ಪಿ ಶುರು ಆಗಿದೆ. ಮೇ ಬಿ ಡ್ಯಾನ್ಸ್ ತುಂಬ ರಾತ್ರಿ ಜೋರಾಗಿ ಮಾಡಿದಾಗ ಹಾರ್ಟ್ಗೆ ಏನಾದ್ರು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿನೂ ಆಗಿರ್ಬೋದು. ಯಾಕಂದರೆ ನಾವು ಜೊತೆಯಲ್ಲಿದ್ದಾಗ ನೋಡಿ, ನಾವು ಡಾಕ್ಟ್ರಲ್ಲ, ಇದು ಹಿಂಗೆ ಆಗಿದೆ ಅಂತಲೂ ಗೊತ್ತಾಗೋಕ್ಕಾಗಲ್ಲ. ಬಟ್ ಆಗಬಾರ್ದಾಗಿತ್ತು. ತುಂಬ ಬೇಜಾರಾಗ್ತಿರೋದು ಅವ್ರ ಫ್ಯಾಮಿಲಿಗೆ ಯಾರು ನಾಳೆ. ಸೊ ಧರ್ಮಣ್ಣ ಅವರೇ, ನಿಮ್ಮನ್ನು ಕೇಳೋದಾದರೆ ಅವರ ಜೊತೆ ಕಳೆದಂತಹ ಸಮಯ ರೀಸೆಂಟಾಗಿ ಏನಾದರೂ ಮಾತಾಡಿದ್ದಿದೆಯಾ ಅವ್ರ ಜೊತೆ? ರೀಸೆಂಟಾಗಿ ಮಾತಾಡಿಲ್ಲ ನಾನು. ಅದೇ ಒಂದು ಓರಿಯನ್ ಮಾಲಲ್ಲಿ ಒಂದು ಸೆಲೆಬ್ರಿಟಿ ಶೋ ಇದಕ್ಕೆ ಹೋಗಿದ್ದು, ಅವಾಗ ಸಿಕ್ಕಿದ್ದು. ಅದು ಬಿಟ್ಟರೆ ಫೋನಲ್ಲಿ ಮಾತಾಡಿದ್ವಿ, ಸಿಗ್ತಾ ಇರ್ತೀವಿ. ಅದೇ ಅವ್ನು ಮಾತಾಡಿದಾಗ ಅದಕ್ಕೆ ನಾನು ಯಾಕೆ ಅಷ್ಟು ಇದರಲ್ಲಿ ಕಡಾಖಂಡಿತವಾಗಿ ಹೇಳ್ತೀನಿ ಅಂದರೆ, ಆರೋಗ್ಯದ್ದೇನು 100% ಸಾಧ್ಯನೇ ಇಲ್ಲ ಅವ್ರಿಗೆ ಸಮಸ್ಯೆ ಇರೋಕ್ಕೆ. ಆಮೇಲೆ ನನಗೆ ಗೊತ್ತಿದ್ದಂಗೆ ಯಾವುದೋ ಒಂದು ಇದರಲ್ಲಿ ನ್ಯೂಸ್ ಓದ್ತಿರ್ಬೇಕಾರೆ ಅವ್ರ ಅಪ್ಪಾಜಿನೂ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದು ಅಂತ. ಓಕೆ, ಅದೆಲ್ಲ ನಿಮಗೆ ಯಾವಾಗ ಕನೆಕ್ಟ್ ಆಗೋದು ಅಂದರೆ ಒಂದು 45-50 ಆದಮೇಲೆ ಫ್ಯಾಮಿಲಿದೆಲ್ಲ ನಿಮಗೆ ಯಾವಾಗ ಯಂಗ್ ಏಜಲ್ಲಿ ಅದು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಆಮೇಲೆ ಅವನು ಎಂಥ ಹುಡುಗ ಅಂತಂದ್ರೆ ನಂಗೆ ಅದು ಭಯಂಕರ ಬೇಜಾರಾಗೋದು. ಅವನು ಹೇಳಿದ್ನಲ್ಲ, ಎನಿಮಿಗಳು ಅನ್ನೋದೇ ಇರಲಿಲ್ಲ ಅಂತಂದರೆ ವಿಚಾರ ಮಾಡಿ ಅವನ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ. ಈ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಜಡ್ಜಸ್ಗೆ ಎಷ್ಟು ಹತ್ತಿರವಾಗಿತ್ತು ರಾಕೇಶ್ ಅವರು? ಅದನ್ನು ರಘುವ್ರನ್ನ ಕೇಳ್ಬೋದು. ಬೇಜಾರಾಯ್ತು ನಂಗೆ. ರಕ್ಷಿತಾ ಮೇಡಮ್ದು ಒಂದು ಪೋಸ್ಟ್ ನೋಡಿದಾಗ ಅನಿಸುತ್ತೆ ಅವರು ಎಷ್ಟು ಹತ್ತಿರ ಆಗಿದ್ರು ಅಂತ. ರಕ್ಷಿತಾ ಮ್ಯಾಮ್ ಕೆಲವ್ರನ್ನ ತುಂಬ ಹಚ್ಕೊಳ್ತಾರೆ, ತುಂಬ ಇಷ್ಟಪಡ್ತಾರೆ. ಅದರಲ್ಲಿ ರಾಕೇಶ್ ಕೂಡ ಒಬ್ಬ. ಯಾಕಷ್ಟು ಅವ್ರಿಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಅಂದರೆ, ಆಮೇಲೆ ಹೊರಗಡೆ ಅಂದರೆ ಆ್ಯಕ್ಟಿಂಗ್ ಜೊತೆಗೆ ಮಾತಾಡೋ ರೀತಿ ಇಷ್ಟ ಆಯಿತು ಅಂದರೆ ತುಂಬ ಜನನ ಆ ಥರ ಇಟ್ಕೊತಾರೆ. ಕೆಲವ್ರು ನಮ್ಮ ಮಗನೇ ಅಂತ ಮಾತಾಡಿಸ್ತಾರೆ, ಕೆಲವ್ರು ನಮ್ಮ ಮಚ್ಚ ಅಂತ ಮಾತಾಡಿಸ್ತಾರೆ. ಮಗ ಅಂದರೆ ಅವರು ಮೇಡಮ್ ಮಾತಾಡ್ಸೋದೆ ಹಾಗೆ. ಅದರಲ್ಲಿ ರಾಕೇಶ್ನ ತುಂಬ ಹಚ್ಕೊಂಡಿದ್ರು. ರಾಕೇಶು, ಸೂರಜ್ ಆಗಿರ್ಬೋದು, ಮಗನೇ ಅಂತಲೇ. ಹೌದು. ಆಮೇಲೆ ನಮ್ಮ ಕೋಳಿಕಳ ಮನೋಹರು, ನಾನು, ಅಪ್ಪಣ್ಣ, ಒಂದಷ್ಟು ಜನನ ಮೇಡಮ್ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಅದೇ ಹೇಳ್ತಾನಲ್ಲ, ಒಂದು ಆ್ಯಕ್ಟ್ ಗೆಲ್ಲಬೇಕು ಅವ್ರಿಗೆ. ಆ ಆ್ಯಕ್ಟ್ ಗೆದ್ದಾಗ ಹೊರಗಡೆ ಬಂದು ಇವರೆಲ್ಲ ಮಾತಾಡೋ ರೀತಿ ಇರ್ತಿತ್ತಲ್ಲ, ಅದನ್ನ ನೋಡಿದಾಗ ತುಂಬ ಇಷ್ಟಪಡೋರು. ಆ್ಯಕ್ಚುಲಿ ಜಗ್ಗೇಶ್ ಸರು ಪೋಸ್ಟ್ ಮಾಡಿದ್ದಾರೆ,
ಹೌದು. ಯೋಗರಾಜ್ ಸರ್ ಯೋಗರಾಜ್ ಬಂದು ಭಟ್ ಸರ್ ಮಾತಾಡಿದ್ದಾರೆ. ಹೋಗ್ತಿದ್ದೀನಿ ಅಂತ ಕೂಡ ಹೇಳಿದ್ರು. ನಮ್ಗೆ ಅನ್ಸಿದ್ದು ಅದೇ, ನಾವೇನೋ ಪಡ್ಕೊಂಬಂದ್ವಾ ಕಲಾವಿದರಾಗಿ, ಸತ್ತಾಗ ಅಷ್ಟು ಜನ ನಮ್ಮನ್ನು ಗುರುತು ಅಂದರೆ ನಮ್ಗೆ ಅಷ್ಟು ಪ್ರೀತಿ ತೋರಿಸ್ತಾರಲ್ಲ. ಸೊ ಮನುಷ್ಯನ ವ್ಯಾಲ್ಯೂ ಗೊತ್ತಾಗೋದು ಆತ ಸತ್ತ ಮೇಲೆ ಎಷ್ಟು ಜನ ಬರ್ತಾರೆ ಅನ್ನೋದ್ರಿಂದ ಆತ ಹಂಚದ ಪ್ರೀತಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಇವ್ರದ್ದು ಕೂಡ ಅಷ್ಟೇ, ಬಹಳಷ್ಟು ಜನ ಇದ್ದಾರೆ ಅಲ್ಲಿ ಅಂತ್ಯಕ್ರಿಯೆಗೆ ಪಾಲ್ಗೊಂಡಿದ್ದಾರೆ ಅನ್ನೋಂಥ ವಿಷಯ. ಸೊ ಊರು ಜನ ಎಲ್ಲ ತುಂಬ ಜನ ಹೋಗಿದ್ದಾರೆ, ತುಂಬ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಜಿ ಕನ್ನಡ, ಸಾರಿ ನಮ್ಮ ಟೀಮ್ ಕೂಡ ಎಲ್ಲರೂ ಅಲ್ಲೇ ಇದ್ದಾರೆ. ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ ಟೀಮು, ಯಾರೂ ಇಲ್ಲ, ಎಲ್ಲ ಅಲ್ಲೇ ಇದ್ದಾರೆ. ಸೊ ನೀವು ಈ ರೀಸೆಂಟ್ ಟೈಮ್ಸಲ್ಲಿ ಏನಾದರೂ ಮಾತಾಡಿದ್ದಿದೆಯಾ ಅವ್ರ ಹತ್ರ? ಅದು ರೀಸೆಂಟಾಗಿ ಇವೆಂಟಿಗೆ ಹೋಗಿದ್ದಾಗ ಹೇಳಿದ್ದು ಮೇಡಮ್. ಅಂದರೆ ನನಗೆ ಅಂದರೆ ಫೋನಲ್ಲಿ ಏನಾದರೂ ಕನೆಕ್ಟ್ ಆಗ್ತಿದ್ರಾ? ಅದೇ ವೈಫ್ ಬರ್ಡೇ ಕರೆದಾಗ ಬಂದಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಖುಷಿಯಾಗಿ. ಅಂದರೆ ಅವರೆಲ್ಲ ಇದ್ರೇ ಒಂದು ಸಂತೋಷ ಮೇಡಮ್. ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಆದರೆ ನಾನು ಒಂದಷ್ಟು ಜನ ಸೆಲೆಕ್ಷನ್ ಪೀಪಲ್ಸ್ ಫ್ರೆಂಡ್ಸ್ ಇರೋದು ನನಗೆ, ಅವ್ರನ್ನೆಲ್ಲ ಮಾತ್ರ ಇನ್ವೈಟ್ ಮಾಡ್ತೀನಿ. ಯಾಕಂದರೆ ಅವ್ರಿದ್ದರೆ ಮಾತ್ರ ಕಂಫರ್ಟಬಲ್ ಆಗಿರ್ತೀವಿ ನಾವು ಅನ್ನೋ ವಿಚಾರದಲ್ಲಿ. ಇವನು ಬಂದರೆ ಎಲ್ಲರೂ ಅದೇ, ಇವನೊಬ್ಬ ಇದ್ದರೆ ಸಾಕು ಅನ್ನೋರು. ಇವನು ಹಿತೇಶ ಸೇರಿಬಿಟ್ರೆ ಸಾಕು, ಅದು ಬೇರೆ ಥರನೇ ಆ ಜಾಗದಲ್ಲಿ ನಗು ಶುರು ಆಗಿಬಿಡ್ತಿತ್ತು. ಈಗ ರೀಸೆಂಟಾಗಿ ಮಾತಾಡಿದ್ದು, ಮೊನ್ನೆ ಎಲ್ಲ ಇವೆಂಟ್ಗೆ ಹೋಗಿ ಬಂದಿದ್ದೀವಿ. ಈಗ ಒನ್ ವೀಕ್ 15 ಡೇಸ್ ಬ್ಯಾಕ್ ಎಲ್ಲ ಶಿವರಾತ್ರಿ ಉತ್ಸವ ಮಾಡಿದ್ವಿ. ಆವಾಗೂ ಸಿಕ್ಕಿದ್ದ, ಆವಾಗಲೇ ಹೇಳಿದ್ದು ನನಗೆ ಡಸ್ಟ್ ಇನ್ಫೆಕ್ಷನ್ ಆಗ್ತಾಯಿದೆ. ಅಂದರೆ ಅಲ್ಲಿ ಶೂಟಿಂಗಲ್ಲಿ ಹೇಗಿರುತ್ತೆ ಏನೋ ಗೊತ್ತಿಲ್ಲಲ್ಲ ಮೇಡಮ್, ಯಾವ ಜಾಗದಲ್ಲಿ ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ, ಊಟ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಅದು ಸ್ವಲ್ಪ ಡಸ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದು ನನಗೆ ನೆನಪಿದೆ. ಸೊ ಅವ್ರಿಗೆ ಬರ್ತಿರುವಂಥ ಆಪರ್ಚುನಿಟಿಗಳ ಬಗ್ಗೆ ಏನು ಹೇಳ್ತಾ ಇದ್ರು, ಹೇಗೆ? ಬಿಕಾಸ್ ಎರಡರಲ್ಲೂ ಬಿಗ್ ಸ್ಕ್ರೀನ್ ಆ್ಯಂಡ್ ಸ್ಮಾಲ್ ಸ್ಕ್ರೀನಲ್ಲಿ ಬ್ಯುಸಿ ಆಗಿದ್ರು ರಾಕೇಶ್ ಅವರು. ಅದೇ ಮೇಡಮ್, ಇಲ್ಲಿ ನೀವು ಯಾವುದೇ ಈಗ ಕಾಮಿಡಿ ಕಿಲಾಡಿಂದ ಬಂದಿರೋರಾಗಿರ್ಬೋದು, ಸುಮಾರು ರಿಯಾಲಿಟಿ ಶೋಗಳಿಂದ ಸುಮಾರು ಜನ ಬಂದಿದ್ದಾರೆ. ಜನಗಳು ತುಂಬ ಇಷ್ಟಪಡ್ತಿದ್ದಾರೆ ಅಂತಂದರೆ ಅದು ಪ್ರತಿಭೆಯಿಂದನೇ. ಇಲ್ಲೆಲ್ಲ ನೀವು ಬೇರೆ ಆಪ್ಷನ್ ಇಲ್ಲ. ಜನಗಳಿಗೆ ತುಂಬ ಕನೆಕ್ಟ್ ಆಗಿದ್ದಾರೆ, ತುಂಬ ಇಷ್ಟ ಆಗ್ತಿದ್ದಾರೆ ಅಂತಂದರೆ ಅದು ಅವ್ರ ಪ್ರತಿಭೆಯಿಂದ, ಅವ್ರು ಪಡೆದಿರೋ ಸ್ಟ್ರಗಲಿಂದ, ಅವ್ರ ಅನುಭವದಿಂದನೇ ಅದೆಲ್ಲ ಆಗೋಕ್ಕೆ ಸಾಧ್ಯ. ಎಷ್ಟು ಬೇಜಾರಾಗೋದು ಅದೇ ವಿಚಾರಕ್ಕೆ. ನಾನು ಹೇಳಿದ್ನಲ್ಲ, ಕೈಗೆ ಬಂದಿತ್ತು ತುತ್ತದೇನೋ ಬಾಯಿಗೆ ಬರೋ ಟೈಮಲ್ಲಿ ಅಂತಾರೆ. ಹಂಗೆ ಇನ್ನೆಲ್ಲ ದುಡಿಯೋ ಟೈಮಲ್ಲೆಲ್ಲ ದುಡ್ದು ಕುತ್ಕೊಂಡು ಇನ್ನೇನು ತಿನ್ನೋ ಟೈಮಲ್ಲಿ ವಿಧಿಯಾಟ ಹಿಂಗಾದಾಗ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ನಮ್ಮಂಥವ್ರಿಗೆ, ಯಾಕೆಂದರೆ ನಾವೆಲ್ಲ ಏನು ದೊಡ್ಡ ಇದರಿಂದ ಬಂದವರಲ್ಲ, ನಾವೆಲ್ಲ ರೋಡಿಂದನೇ ಬಂದವರು, ನಾಟಕ ಮಾಡ್ತಾ ಇದನ್ನು ಮಾಡ್ತಾ ಈ ಥರ ರಿಯಾಲಿಟಿ ಶೋ ಮಾಡ್ತಾ. ಹಂಗೆ ಕುತ್ಕೊಂಡು ಈಗ ಏನೋ ಒಂದು ಹೆಸರು ಬರ್ತಿದೆ, ಕುತ್ಕೊಂಡು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋ ಟೈಮಲ್ಲಿ ಅವ್ನು ಹೋಗಿದ್ದಿದೆಯಲ್ಲ, ಅದು ಮಾತ್ರ ಆ್ಯಕ್ಚುಲಿ ಪರ್ಸ್ನಲಿ ಆಗಿ ಆಮೇಲೆ ತುಂಬ ಏನಂತಾರೆ, ತುಂಬ ಬೇಜಾರದ್ದು ವಿಚಾರ ಅದು. ಸೊ ಹವ್ಯಾಸಗಳ ಬಗ್ಗೆ ಮಾತಾಡೋದಾದರೆ ಏನಾದರೂ ಬೇರೆ ರೀತಿಯ ಹವ್ಯಾಸಗಳಿತ್ತ ಅವರಿಗೆ? ಅಂದರೆ ಯಾವ ಥರ ಅಂದರೆ ಸ್ಮೋಕಿಂಗ್ ಏನಾದರೂ ಮಾಡ್ತಿದ್ರಾ ಆ ಥರದ್ದೇನ? ಮೇಡಮ್ ಅದು ಈ ಕಾಮನ್ ಅಂದರೆ ಇವಾಗ ಒಕೇಶ್ನಲಿ ಪಾರ್ಟಿ ಟೈಮಲ್ಲಿ ಆ ಥರದ್ದು ಸ್ಮೋಕ್ ಮಾಡ್ತಿರ್ಲಿಲ್ಲ ಅವನು, ನಾನು ನೋಡ್ದಂಗೆ ಅವತ್ತು ನನಗೆ. ಬಟ್ ಪಾರ್ಟಿ ಟೈಮಲ್ಲಿ ಯಾವಾಗಾದರೂ ಅಪರೂಪಕ್ಕೆ ಸಿಗೋದು, ಆ ಥರದ ಪಾರ್ಟಿಗಳಲ್ಲಿ ಇರ್ತಾಯಿದ್ರು. ಬಟ್ ನೀವು ಹೇಳಿದ್ರಲ್ಲ ಮೇಡಮ್, ಸಿನಿಮಾಗಳು ಬರ್ತಿದ್ದೆ ಹೇಳ್ಕೊತಿದ್ದೀರ. ಆ್ಯಕ್ಚುಲಿ ತುಂಬ ಜನಕ್ಕೆ ಅವ್ನು ಹೇಳೇ ಇರಲಿಲ್ಲ ಕಾಂತಾರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಹೌದಾ? ಯಾಕಂದರೆ ಕೆಲವು ಕೆಲಸಗಳಾಗಲಿ, ನಾವು ಏನೋ ಒಂದು ಮಾಡ್ತಿದ್ದೀವಲ್ಲ, ಅದನ್ನು ಎಷ್ಟೋ ಸರಿ ನಾವು ಆಡಿಷನ್ ಕೊಟ್ಟು ಬಂದು ಸೆಲೆಕ್ಷನ್ ಆಗಿರ್ತೀವಿ, ಒಂದು 4 ಜನ ಕೇಳ್ಕೊತೀವಿ, ನೆಕ್ಸ್ಟ್ ನಮ್ಮನ್ನು ಕರೆದೇ ಇರಲ್ಲ ಅಲ್ಲಿ. ಇಂಥ ಘಟನೆಗಳೆಲ್ಲ ಆದಾಗ ಮನ್ಸಿಗೆ ತುಂಬ ನೋವಾಗುತ್ತೆ ಮೇಡಮ್. ಹಾಗಾಗಿ ನಾವೇ ಹೇಳಿದ್ವಿ, ಒಂದು 2-3 ಜನ ಗೊತ್ತಿತ್ತು, ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಮುಗಿಲಿ, ಸಿನಿಮಾ ನೋಡಲಿ ಜನ, ಅವಾಗ ನಿನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡ್ತಾರಲ್ವ ಅಂತ. ನಾವು ಎಷ್ಟೋ ಜನಕ್ಕೆ ವಿಚಾರ ಗೊತ್ತಿಲ್ಲ, ತುಂಬ ಹತ್ತಿರದಲ್ಲಿರೋರಿಗೆ ಅವ್ನು ಸಿನಿಮಾ ಕಾಂತಾರದಲ್ಲಿ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿತ್ತು. ಸೊ ಆ ಶೂಟಿಂಗ್ ಏನಾದರೂ ನಿಮ್ಮ ಹತ್ರ ಹಂಚ್ಕೊಂಡಿದ್ರೆ ಈ ಥರ ಆಗ್ತಿದೆ? ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಒಳ್ಳೆ ಕ್ಯಾರೆಕ್ಟ್ರು ಅಂತ ಹೇಳಿದ್ರು, ತುಂಬ ಒಳ್ಳೆ ಕ್ಯಾರೆಕ್ಟ್ರು ಅಂತ ಹೇಳಿದ್ರು. ಬಹಳ ಖುಷಿ ಇತ್ತು. ಹಾಗಾಗಿ ನಾನು ಅದೇ ಹೇಳಿದೆ ಮೇಡಮ್, ಈಗೆಲ್ಲ ಫಸ್ಟು ಕಾಂತಾರದಲ್ಲಿ ಒಂದು ಸಣ್ಣ ಡೈಲಾಗ್ ಎಷ್ಟು ವೈರಲ್ ಆಯಿತು, ಒಂದು ಸಣ್ಣದೇ ಒಂದು. ಅಂಥ ಸಿನಿಮಾದಲ್ಲಿ ಎಂಥ ಕ್ಯಾರೆಕ್ಟ್ರ್ ಮಾಡಿದ್ರು ನಾಳೆ ದಿವಸ ಹೆಂಗೆ ಬೇಕಾದ್ರೂ ನೀನು ಕ್ಲಿಕ್ ಆಗ್ಬೋದಲ್ವಾ? ಅದು ಅಂಥ ಸಿನಿಮಾದಲ್ಲಿ ಒಂದು ಪಾಸಿಂಗ್ ಬೈ ಶಾಟ್ ಇದ್ರೂ ಸಾಕು ಅಂತ ಬಹಳಷ್ಟು ಕಲಾವಿದರು ಅಂದ್ಕೊಂಡಿರ್ತಾರೆ, ಅಪೇಕ್ಷಿಸ್ತಾರೆ. ಆಗಬಾರ್ದಾಗಿತ್ತು ಮೇಡಮ್, ನಿಜವಾಗ್ಲೂ ತುಂಬ ಜನಕ್ಕೆ ಇವತ್ತು ಅನಿಸ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ಅವಂದೇ, ಎಲ್ಲೋ ಒಂದು ಕಡೆ ಕಾರ್ಯಕ್ರಮಗಳು ಹೋದಾಗ, ಈಗ ನಾವು ಆರ್ಟಿಸ್ಟ್ಗಳು 5 ಜನ ಇರ್ತೀವಿ ಒಂದು ಟೀಮಲ್ಲಿ, ಇವನಿಲ್ಲ ಅಂದರೆ ಅವನು ಫೋನ್ ಹೋಗುತ್ತೆ, ಎಲ್ಲಿ ಮಿಸ್ ಆಗಿ ಹೋಗುತ್ತೋ ಗೊತ್ತಿಲ್ಲ. ಮತ್ತೆ ಫೋನು, ರಾಕಿ ಫ್ರೀ ಇದೆಯಾ ಅಂತ ಕೇಳೋಕ್ಕೆ. ಈಗ ರೀಸೆಂಟಾಗಿ 21ಕ್ಕೆ ಕಾರ್ಯಕ್ರಮ ಮಾತಾಡಿದ್ದೆ ನಾನು, ಬನಶಂಕರಿಲಿ ಕಾರ್ಯಕ್ರಮಕ್ಕೆ. ಹೆಂಗೆ ಅದು ಅವ್ರಿಗೆ ಅಭಿಮಾನಿ ವರ್ಗ ಹೇಗಿತ್ತು? ಅಂದರೆ ನೀವೆಲ್ಲ ಸ್ಟೇಜ್ನ ಶೇರ್ ಮಾಡ್ಕೊಂಡಿದ್ದೀರಾ, ಹೇಗೆ ರಿಯಾಕ್ಟ್ ಮಾಡ್ತಿದ್ರು ರಾಕೇಶ್ ಅವ್ರ ಅಂದ ತಕ್ಷಣ? ಮೇಡಮ್, ಎಲ್ಲರೂ ಪ್ರೀತಿಸ್ತಾರೆ ಜನ. ಅಂದರೆ ಈ ಥರ ಏನಾರು ಆದಾಗ ಆ ಪ್ರೀತಿ ಹೊರಗಡೆ ಬರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರನ್ನೂ
ಕಾಮಿಡಿ ಕಿಲಾಡಿಲಿ ಎಲ್ಲರನ್ನೂ ಇಷ್ಟಪಡ್ತಿದ್ರು. ಆದರೆ ಈ ಥರ ಏನಾರು ಆದಾಗ ಅವ್ರ ಪ್ರೀತಿ ಏನಿತ್ತು ಅಂತ ಗೊತ್ತಾಗತ್ತೆ. ನಗ್ಸೋರಿ ನೀವು ಎಲ್ಲೋದ್ರೂ ಅಭಿಮಾನಿಗಳು ಜಾಸ್ತಿನೇ ಮೇಡಮ್. ಯಾಕೆಂದರೆ ಈ ಜೀವನದ ಜಂಜಾಟದಲ್ಲಿ ನಗ್ಸೋದು ತಮಾಷೆ ವಿಚಾರ ಅಲ್ಲ. ಅಳಿಸ್ಬಿಡ್ಬೋದು ನೀವು, ನಗ್ಸೋಕ್ಕಾಗಲ್ಲ. ಆ ನಗ್ಸೋ ಒಂದು ಕಾಯಕ ಏನಿದೆ ಅದು ಯಾರೇ ಮಾಡಿರಲಿ, ಇಲ್ಲಿ ತನಕ ನೀವು ಯಾರನ್ನೇ ತಗೊಳ್ಳಿ ಅವರಿಗೆಲ್ಲ ಫ್ಯಾನ್ಸ್ ಜಾಸ್ತಿನೇ ಇರ್ತಾರೆ. ಯಾಕೆಂದರೆ ನಗೋದಕ್ಕೆ ಅಷ್ಟು ಮಹತ್ವ ಇದೆ. ಹಾಗಾಗಿ ತುಂಬ ಎಲ್ಲ ಅವರು ರಘು ಹೇಳ್ದಂಗೆ ಎಲ್ಲರಿಗೂ ಇದ್ದಾರೆ. ಆದರೆ ಈ ಪರಿಸ್ಥಿತಿಲಿ ಇಂಥ ಒಂದು ಪ್ರಾಯದಲ್ಲಿ ಹೋಗೋದಿದೆಯಲ್ಲ ರಾಕಿ, ಅದು ತಗೊಳಕ್ಕಾಗಲ್ಲ. ಆಮೇಲೆ ನನಗೆ ಅದೇ ಹೇಳಿದ್ದು, ಇದೆಲ್ಲದ್ರ ಜೊತೆಗೆ ನನಗೆ ಅವರು ತಂಗಿ ಅವರು ಅಮ್ಮನ ಮುಖ ಇದ್ದಿದ್ದಿಲ್ಲ, ಅದು ನೋಡಿದಾಗ ಅದು ನೋಡಬೇಕು ಅಂತ ನೋಡೋಕ್ಕೆ ಅಂತ ನೆನೆಸ್ತಿಲ್ಲ. ಆ ವಿಡಿಯೋ ನಿನ್ನ ಮೊನ್ನೆ ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ದೆ. ಅವ್ರ ತಂಗಿ ಇನ್ನೇನು ಹಿಂಗೆ ಕಾಲು ಮುಟ್ಟಕ್ಕೆ ಹೋದ್ಲು, ನಂಗೆ ಅದನ್ನ ಆಗಲಿಲ್ಲ ನನ್ನ ಕೈಯಲ್ಲಿ ನೋಡೋಕ್ಕೆ. ಹೌದೌದು, ಅವ್ರಿಗಂತೂ ಅಂಥವೆಲ್ಲ ತುಂಬಲಾಗದ ನಷ್ಟ ಅಂದರೆ ಖಂಡಿತ. ತಪ್ಪಾಗಲ್ಲ. ಸೊ ಈ ಥರ ಒಂದು ಸೀರೀಸ್ ನೋಡ್ತಿದ್ರೆ ತಟ್ಟಂತ ಜ್ಞಾಪಕ ಆಗೋದು ಅಪ್ಪು ಸರ್. ಸೊ ಅಪ್ಪು ಸರ್ದು ಹೀಗೆ ಇದೇ ರೀತಿಯಾದಂಥ ಸಂಭ್ರಮನೇ. ಶಿವಣ್ಣ ಅವರ ಬಜರಂಗಿ 2 ಪ್ರಚಾರಕ್ಕೆ ಹೋಗಿದ್ರು. ಯಶ್ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು. ಸ್ಕ್ರೀನ್ ಶೇರ್ ಇನ್ ದ ಸೆನ್ಸ್ ಇವೆಂಟ್ನಲ್ಲಿ ಕಾಣಿಸ್ಕೊಂಡಿದ್ರು. ಅದಾದ ನಂತರ ಬರ್ಡೇ ಪಾರ್ಟಿಗೆ ಹೋಗಿದ್ರು ಗುರುಕಿರಣ್ ಅವ್ರದ್ದು. ಅದಾದಮೇಲೆ ಅಲ್ಲೂ ಕೂಡ ಅವರು ಡ್ಯಾನ್ಸ್ ಮಾಡಬೇಕಾದ್ರೆ ಹೃದಯದ ಮೇಲೆ ಕೈ ಇಟ್ಕೊಂಡಿದ್ರು ಅನ್ನೋದು. ಅದಾದ ನಂತರ ಅಪ್ಪು ಸರು ಹೀಗೆ ಅಂದ್ಕೊಂಡೇ ಇಲ್ದಿರೋ ಅಂಥ ಸಿಚುಯೇಷನ್ ಕ್ರಿಯೇಟ್ ಆಯಿತು. ಯಾಕೆ ಈ ಥರ ಆಗ್ತಿದೆ ಅನ್ನೋದೇ ಎಲ್ಲರಿಗೂ ಒಂಥರ ಯಕ್ಷ ಪ್ರಶ್ನೆ ಅಂದರೆ ತಪ್ಪಾಗಲ್ಲ. ಭಯ ಶುರು ಆಗ್ಬಿಟ್ಟಿದೆ ಮೇಡಮ್. ಹೌದು. ನಿಜವಾಗ್ಲೂ ಇವತ್ತಿದ್ದವ್ರು ನಾಳೆ ಇಲ್ಲ ಅಂದರೆ ನಾವು ಏನು ಸಂಪಾದನೆ ಮಾಡಿ ಏನು ಬಂತು, ಯಾರನ್ನು ದ್ವೇಷಿಸ್ಬೇಕು ನಾವಿಲ್ಲಿ, ಯಾರ ಮೇಲೆ ನಾವು ಕೋಪ ಮಾಡ್ಕೋಬೇಕು, ಎಷ್ಟು ಆಸ್ತಿ ಮಾಡಿ ಏನು ಮಾಡ್ತೀರಾ? ಅಯ್ಯೋ, ನಾವು ತಿನ್ನೋದು ಇಷ್ಟೇ ಅನ್ನ ಅಲ್ವಾ? ಆ ಅನ್ನ ತಿನ್ನೋಕ್ಕೆ ಇರಲ್ವಲ್ಲ ನಾಳೆ ದಿವಸ. ಏನಾದರೂ ಒಂಚೂರು ಸಣ್ಣದ ಮನುಷ್ಯನ ಜೀವನನೇ ಆಗಿಲ್ಲ, ತುಂಬ ಫ್ರೆಜೈಲ್, ಭಾಳ ಸೂಕ್ಷ್ಮ. ಯಾವಾಗ ಏನು, ಯಾವ ಸಮಯದಲ್ಲಿ ಏನು ಅನ್ನೋದೇ ಗೊತ್ತಾಗಲ್ಲ. ನಿಜವಾಗ್ಲೂ ನೆನ್ನೆ ಬೆಳಗ್ಗೆ ಸುಮಾರು ಇನ್ಸಿಡೆಂಟ್ಗಳಾದ್ಮೇಲೆ ಸುಮಾರು ಜನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಎಷ್ಟು ಈಗ ಅಪ್ಪು ಸರ್ ನೀವು ಹೇಳಿದ್ರಿ, ನಾವು ನಂಬೇ ಇಲ್ಲ ಬಿಡಿ. ನಾನು ಇವತ್ತಿನವರೆಗೂ ಅದಕ್ಕೆ ಆ ಕಡೆ ಕಂಠೀರೋ ಸ್ಟುಡಿಯೋಗೆ ಹೋಗಿಲ್ಲ. ಅವ್ರು ಇದ್ದಾರೆ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿದ್ವಿ, ಅಲ್ಲಿ ಹೋಗ್ಯಲ್ಲ ನಾನು ಒಂದು. ಆಮೇಲೆ ಅವ್ರದ್ದು ಏನು ಒಂದು ಮನಸ್ಥಿತಿ ಇತ್ತಲ್ಲ, ಅದಾದಮೇಲೆ ಎಷ್ಟೊಂದು ಜನ ಜಿಮ್ಮಿಗೆ ಹೋಗೋದೇ ಬಿಟ್ಬಿಟ್ರು, ಎಷ್ಟೋ ಪರ್ಸೆಂಟೇಜು. ಅವ್ರು ಹೆಂಗೆ ಆದ್ಮೇಲೆ ಇನ್ನೇ ನಾವೇನು ಮಾಡೋದು ಬಿಡು ಬೇಡ ಅತ್ಲಾಗೆ ಆ ಥರ ಸುಮಾರು ಜನ ಹಾಗಾದ್ರಲ್ಲ. ಅದಂತೂ ಬಿಡಿ, ಅದು ಹೇಳೋಕೆ ಮಾತಾಡೋಕ್ಕೂ ಅಲ್ಲ ಬಿಡಿ. ಅಭ್ಯಾಸಗಳು ಹೇಳ್ತೀವಿ ಮೇಡಮ್. ಎಷ್ಟೋ ಜನ ನಾವೇ ನೋಡಿದ್ವಿ, ಬೆಳಗ್ಗೆ ಆದರೆ ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಅವ್ರಿಗೆಲ್ಲ ಥರ ಚಟ ಇರುತ್ತೆ, ಆದರೂ ಅವ್ರು ತುಂಬ ದಿವಸ ಬದುಕ್ತಾರೆ, ಚೆನ್ನಾಗೂ ಇರ್ತಾರೆ. ಈಗ ನೋಡಿ, ಅದು ಹಣೆ ಬರ ಅಷ್ಟೇ. ಅದು ನಾವು ಅನ್ಕೊತೀವಿ ಏನೇನೋ ಮಾಡಬೇಕು, ಇಲ್ಲ ನನಗೆ ಆರೋಗ್ಯ ದೇವ್ರು ಕೊಡ್ತಾನೆ. ದೇವ್ರು ಕೊಡೋದು ಆರೋಗ್ಯನ ಕ್ಲೀನಾಗಿ ಉಳಿಸ್ಕೊಂಬಿಟ್ರೆ ನಾವು ಲೈಫಲ್ಲಿ ಯಾವ ದುಡ್ಡು ಬೇಡ, ಏನೂ ಬೇಡ ಅನಿಸುತ್ತೆ. ಪಟ್ಟಂತ ಜೀವ ಹೋಗ್ಬಿಡುತ್ತಲ್ಲ ಮೇಡಮ್. ಬೇರೆ ಏನಾದರೂ ಆದರೆ ಒಂದು ಸಿಂಟಮ್ಸ್ ಗೊತ್ತಾಗತ್ತೆ, ಇದು ಸಿಂಟಮ್ಸೇ ಗೊತ್ತಿಲ್ಲದೆ. ಸೂಕ್ಷ್ಮತೆ ಗೊತ್ತಾಗಿರುತ್ತೆ ಅನ್ನೋದು ವೈದ್ಯರು ಹೇಳುವಂಥದ್ದು. ಸೊ ಆಗೋಕ್ಕಿಂತ ಮುಂಚೆ ಕೆಲವು ಮೈನರ್ ಸೂಕ್ಷ್ಮತೆ ಗೊತ್ತಾಗುತ್ತೆ, ನಾವು ಎಚ್ಚೆತ್ತುಕೊಡ್ಬೇಕು ಅಂತ. ಮೇ ಬಿ ಅವ್ರಿಗೆ ಗೊತ್ತಾಗಿರ್ಬೋದು, ಆ ಸೂಕ್ಷ್ಮತೆ ಅವರು ಐಡೆಂಟಿಫೈ ಮಾಡೋಕ್ಕೆ ಆಗದೇನೂ ಇರಬಹುದು. ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಅನ್ಕೊಂಡ್ಬಿಡ್ತಾರೆ. ಹೌದು, ಇಲ್ಲೇನೋ ಇಲ್ಲೇನೋ ಬಂತು ಅಂದರೆ ಗ್ಯಾಸ್ಟ್ರಿಕ್ ಅನ್ಕೊತಾರೆ. ದಯವಿಟ್ಟು ಆ ಥರ ತಪ್ಪೇ ಮಾಡಬೇಡಿ. ಅಟ್ಲೀಸ್ಟ್ ಆ ಥರ ಆದಾಗ ಒಂದು ECG, ಎಕೋ, ಬ್ಲಡ್ ಚೆಕಪ್ಪು ಒಂದು 3 ಮಂತ್ಸ್ಗೋ 4 ಮಂತ್ಸ್ಗೋ ಒಂದ್ಸರಿ ಮಾಡಿಸ್ಕೊಂತ ರೆಗ್ಯುಲರ್ ಹೆಲ್ತ್ ಚೆಕಪ್ ಅವಶ್ಯಕತೆ. ಇವಾಗ 30 ವರ್ಷ ಆದಮೇಲಿಂದ ಮಾಡಿಸೋದು ಕಡ್ಡಾಯ ಮಾಡ್ಕೋಬೇಕು. ನಮ್ಮ 3 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕು. ಹೌದು ಹೌದು. ಸೊ ಕೊನೆಯದಾಗಿ ರಾಕೇಶ್ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದರ ಮೇಲೆ? ಏನು ಹೇಳೋದು ಮೇಡಮ್, ಹೇಳೋ ಅಂಥ ಏಜು ಅಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಆದರೆ ಅವನಿಲ್ಲ ಅನ್ನೋದೂ ನಂಬೋಕ್ಕಾಗ್ತಿಲ್ಲ. ಅವ್ರ ಅಮ್ಮ ಅವರ ತಂಗಿಗೆ ಏನು ಹೇಳ್ಬೋದು, ನಾವು ಇಲ್ಲಿ ಕುತ್ಕೊಂಡು ದೇವರು ಶಕ್ತಿ ಕೊಡಲಿ ಅಂತ ಹೇಳ್ಬೋದು. ಆದರೆ ನಾವು ಹೇಳೋದು ಈಸಿ, ಅದನ್ನು ಅವರು ಅರ್ಥೈಸ್ಕೊಂಡು ಅವ್ರುಗಳು ನೋಡಿದಾಗ ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ. ಅಂತಾರೆ ಏನಂತಾರೆ ಮೂಕ ವಿಸ್ಮಿತ್, ಪದಗಳು ಬರೋಲ್ಲ ಮೇಡಮ್. ಆ ಸಿಚುವೇಶನ್ ಕೆಲವೊಂದೆಲ್ಲ ನೆನೆಸ್ಕೊಂಬಿಟ್ಟೆ. ನಾವು ಅದೇ ಥರ ಕೆಟಗರಿಯಿಂದ ಬಂದಿರೋದ್ರಿಂದ ಆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಎಷ್ಟಿರುತ್ತೆ ಅಂತ ಗೊತ್ತಾಯಿದೆ. ಅಂದರೆ ಅವ್ನು ನನ್ನ ಮದುವೆ ಆಗಲು ಪರವಾಗಿಲ್ಲ, ತಂಗಿ ಮದುವೆಗೋಸ್ಕರ ಅಷ್ಟು ಓಡಾಡ್ತಾನೆ ಅಂದಾಗ ಒಂದು ಬಾಂಧವ್ಯ ಎಷ್ಟಿರುತ್ತೆ ಅಂತ ನೀವು ವಿಚಾರ ಮಾಡಿ. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ರಘು ಅವರೇ, ಕೊನೆಯದಾಗಿ ಅವರನ್ನ ಜ್ಞಾಪಕ ಮಾಡ್ಕೊಳ್ತಾ, ಸೊ ಅವ್ರ ಜೊತೆ ಕಳೆದಂಥ ಸಮಯನ ಮೆಲುಕು ಹಾಕ್ತಾ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟ? ಮತ್ತೆ ನಮ್ಮ ಜೊತೆನೇ ವಾಪಸ್ ಬಂದ್ಬಿಡ್ಬೇಕು. ಅಂದರೆ ಈಗ ಅದೇ ಪ್ರತಿ ಸರಿ ಅದೇ ಇಷ್ಟ. ಅವರು ಅದೇ, ಅವ್ರ ತಾಯಿಗೆ ಅವ್ರ ತಂಗಿಗೆ ಯಾರು ಅನ್ನೋದು ಒಂದೇ ಇರೋದು. ಎಲ್ಲರನ್ನೂ ನಗಿಸ್ತಾ ಇದ್ದ, ಅವನು ನಗ್ನಾಗ್ತಾನೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾನೆ. ತುಂಬ ಜನಕ್ಕೆ ಈ ಥರ ಸಾವು ಸಿಗಲ್ಲ ಮೇಡಮ್. ತುಂಬ ನರಕ ಯೋಚನೆ ಮಾಡ್ತಾರೆ, ಅಂದರೆ ತುಂಬ ಕಾಯಿಲೆಗಳು ಬಂದು ಹೋಗ್ತಾರೆ. ಅವ್ನು ಎಂಜಾಯ್ ಮಾಡ್ಕೊಂಡೆ, ಅವ್ನು ಖುಷಿಯಾಗೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾನೆ.
ನಾವು ಬೇಜಾರು ಮಾಡಿಕೊಂಡು ಅವನ ಆತ್ಮಕ್ಕೆ ತೃಪ್ತಿ ಇದಾಗತ್ತೆ. ಅವನು ಹೊರಟಿದ ನಮ್ಮನ್ನು ಬಿಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಆದಷ್ಟು ಬೇಗ. ಆದರೆ ಅವ್ರ ತಂಗಿ ಹೊಟ್ಟೆಲಾದರೂ ಹುಟ್ಟು ಬರಲಿ ಅಂತ ಕೇಳ್ಕೊತೀನಿ. ನಾವು ಕೂಡ ಸ್ಯಾಂಡ್ಲ್ವುಡ್ಗೆ ಒಂದು ತುಂಬಲಾಗದ ನಷ್ಟ ಅಂದರೆ ತಪ್ಪೇ ಅಲ್ಲ. ಸೊ ಬಹಳಷ್ಟು ನಗಿಸುವಂತಹ ಕೆಲಸನ ಮಾಡ್ತಿದ್ರು ಕಿರುತೆರೆ ಮತ್ತು ಹಿರುತೆರೆಯಲ್ಲಿ ಬಹಳ ನಗಿಸ್ತಾನೂ ಇದ್ದರು, ಬಹಳಷ್ಟು ಜನಕ್ಕೆ ತುಂಬ ಹತ್ತಿರವಾಗಿದ್ದರು. ಸೊ ಈ ದಿಢೀರ್ ಸಾವು ಏನಿದೆ ನಿಜವಾಗ್ಲೂ ಯಾರೂ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಅವರೇನಾ ಇನ್ಫಾರ್ಮೇಷನ್ ಗೊತ್ತಿದ್ರು ಕೂಡ ಮತ್ತೆ ಮತ್ತೆ ಅವರೇನಾ ಅಯ್ಯೋ ಹೌದಾ ಅನ್ನೋದೇ ಇನ್ನೂ ರಿಯಾಕ್ಷನ್ ಇದೆ. ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳೋ ಸ್ಟೇಜ್ನಲ್ಲೇ ಇಲ್ಲ. ಸೊ ಅವ್ರ ಫ್ಯಾಮಿಲಿಗೂ ನಾವು ಹೇಳೋದಿಷ್ಟೇ, ಸೊ ಅವರ ಲಾಸ್ ಏನಿದೆ ಅದನ್ನು ಭರಿಸುವಂತಹ ಒಂದು ಶಕ್ತಿ ಸಿಗಲಿ ಅಂತ ಹೇಳ್ತಾ, ಈ ನ್ಯೂಸ್ ಚಾನೆಲ್ನಲ್ಲಿ ನೀವೆಲ್ಲ ಕುತ್ಕೊಂಡಿದ್ದೀರಾ ಅಂದರೆ ಯಾವುದೋ ಒಂದು ಸಂಭ್ರಮಕ್ಕೆ ಕರೆಸಿರ್ತಾರೆ. ಸೊ ಇಲ್ಲ ಅಂದರೆ ಮಾಡಿದಂಥ ಅಚೀವ್ಮೆಂಟ್ಗಳಿಗೆ ಮಾತಾಡಲಿಕ್ಕೆ ಕರೆಸಿರ್ತಾರೆ, ಇಲ್ಲ ಒಂದು ನಗ್ಸೋ ಕಾರ್ಯಕ್ರಮಕ್ಕೆ. ಸೊ ಈ ಥರ ಸಂದರ್ಭ ಐನೋ ಯಾರು ಕೂಡ ವಿಶ್ ಮಾಡಿರೋಲ್ಲ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಗೆಳೆಯನ ಬಗ್ಗೆ ಮಾತಾಡ್ತಿರೋದಕ್ಕೆ ಐನೋ ತುಂಬ ದುಃಖ ಇರುತ್ತೆ ನಿಮಗೆ. ಸೊ ನೀವು ಅವ್ರ ಜೊತೆ ಅವಾರ್ಡನ್ನು ಕೂಡ ಒಂದ್ಸಲಿ ನಿಮ್ದಾದ್ಮೇಲೆ ಅವರು ಅವಾರ್ಡ್ ತಗೊಂಡ್ರು ಅಂತ ಹೇಳ್ತಾರೆ. ನಾನು ಸತ್ಯ ಮಾಡ್ತಿದ್ದೆ, ಸತ್ಯ ಸೀರಿಯಲ್ ಮಾಡ್ತಿದ್ದೆ. ಹೌದು, 21ನಲ್ಲಿ ನನಗೆ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ಬಂತು. ಓಕೆ. ಸೊ 2ನೇ ವರ್ಷ ಇವನು ಹಿಟ್ಲರ್ ಕಲ್ಯಾಣದಲ್ಲಿ ಮಾಡ್ತಿದ್ದ. ನಾನು ಅವನು ಮಾಮ್ ಈ ಸರಿನೂ ನನಗೆ ಬಿಟ್ಕೊಟ್ಬಿಡು ಅವಾರ್ಡು ಈ ಸರಿನೂ ಅಟ್ಲೀಸ್ಟ್ ನಾನು 2 ಸರಿ ತೊಗೊತೀನಿ, ಮುಂದಿನ ವರ್ಷ ನೀನು ಕೊಡ್ತಾರೆ ಹೆಂಗಿದ್ರು. ಆದರೆ ಅವನು ತೊಗೊಂಡ ಆ ವರ್ಷ. ಅಂದರೆ ಒಂದೇ ವೇದಿಕೆಗಳಲ್ಲಿ ಈ ವರ್ಷ ನಾನು, ಮುಂದಿನ ವರ್ಷ ಅವನು, ಎಲ್ಲ ನಮ್ಮವರೇ ಅಲ್ವಾ. ತುಂಬ ಕಷ್ಟ ಆಗುತ್ತೆ ನನಗೆ. ಅವಾಗಿಂದ ನಾನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಎಲ್ಲ ನೆನಪಾಗತ್ತೆ. ನಾವು ಪ್ರತಿ ವರ್ಷ ಮಂತ್ರಾಲಯ ಹೋಗ್ತೀವಿ, ಪ್ರತಿ ವರ್ಷ. ನಯನ ಅದನ್ನು ಆರ್ಗನೈಸ್ ಮಾಡ್ತಾಳೆ. ಟ್ರೈನಲ್ಲೇ ಹೋಗೋದು ನಾವು, ಯಾರು ಕಾರಾಗಲಿ ಇದರಲ್ಲಿ ಹೋಗಲ್ಲ. ಸುಮಾರು ಒಂದು 35 ಜನ ಹೋಗ್ತೀವಿ. ಕಾಮಿಡಿ ಕಿಲಾಡಿ ಇನ್ಕ್ಲೂಡಿಂಗ್ ಮಜಾ ಭಾರತ ಹುಡುಗರು ಎಲ್ಲರೂ ಹೋಗ್ತೀವಿ. ಲಾಸ್ಟ್ ರಾಕೇಶ್ 2 ವರ್ಷ ಬಂದಿದ್ದಾನೆ, ಹೋದ ವರ್ಷ ಮಿಸ್, ಈ ವರ್ಷ ಮಿಸ್ ಆಗಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ವರ್ಷ ಬರ್ತಾನೆ ನಮ್ಮ ಜೊತೆ. ಅಂದರೆ ನಮ್ಮ ಟೀಮಲ್ಲಿ ಹೋಗ್ಬೇಕಾದ್ರೆ ಪ್ರತಿ ವರ್ಷ ನಮ್ಮ ಗ್ರೂಪೇ ಇದೆ, ಅದು ಮುಂದಿನ ಪಯಣ ಅಂತೇಳಿ. ಅಂದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಂತ ಒಂದು ಗ್ರೂಪ್ ಮಾಡಿದ್ವಿ. ಆ ಗ್ರೂಪಲ್ಲಿ ಚೇಂಜ್ ಮಾಡ್ತೀವಿ. ಅಂದರೆ ಎಲ್ಲರೂ ಹೋಗಬೇಕು ಅಂದಾಗ ಒಂದು ಟ್ರಿಪ್ ಹೋಗಿ ಪ್ಲ್ಯಾನ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಈ ವರ್ಷ ಮಿಸ್ ಆದ ಅವನು. ಗೊತ್ತಿಲ್ಲ ಏನು ಅಂತಾನೆ ನನಗೆ. ಅದು ಅಂದರೆ ನಾವು ಕೆಲವು ಟೈಮಲ್ಲಿ ಈ ಥರ ಎಲ್ಲ ಆದಾಗ ಏನೇನೋ ಅನಿಸುತ್ತೆ ನಮಗೆ ಗೊತ್ತಿಲ್ಲದಂಗೆ. ಓಹೋ ಇದಕ್ಕೇನಾರ ಆಗಿತ್ತು, ಆ ಥರ ಆಯಿತಾ. ಅಂದರೆ ನಾವು ನೋಡಿ ಹಣೆ ಬರೋಕ್ಕೆ ಯಾರೇನೂ ಮಾಡೋಕ್ಕಾಗಲ್ಲ. ಬಟ್ ಪ್ರತಿ ವರ್ಷ ನಾವು ಟ್ರಿಪ್ಗೆ ಹೋದಾಗ ಇವನು ಇದ್ದೇ ಇರ್ತಾನೆ. ಆಲ್ಮೋಸ್ಟ್ 4 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಹೋಗ್ತೀವಿ. 30-35 ಜನ ಟ್ರೈನ್ ಬುಕ್ ಮಾಡಿಕೊಂಡು ಒಟ್ಟಿಗೆ ಹೋಗ್ತೀವಿ. ಈ ವರ್ಷ ಬಂದಿಲ್ಲ ಅವನು. ಸೊ ಆ ಥರ ಆಚೆ ಎಲ್ಲ ಹೋದಾಗ ಈ ಸಿನಿ ಜರ್ನಿ ಆಗಿರ್ಬೋದು, ಕಿರುತೆರೆ ಜರ್ನಿ ಆಗಿರ್ಬೋದು, ಅದರಲ್ಲಿ ನಾನು ಈ ಥರ ಆಗಬೇಕು ಆ ಥರ ಆಗಬೇಕು ಅನ್ನೋ ಆಸೆಗಳನ್ನು ಹೇಳ್ಕೊಂಡಿದ್ದೇನಾದ್ರೂ ಇದೆಯಾ ಮೇಡಮ್? ಇವಾಗ ಎಲ್ಲರೂ ನಾವು ಆರ್ಟಿಸ್ಟ್ಗಳೇ. ನನ್ನ ಮುಂದೆ ಇವ್ರಿಗೆ ಹೇಳಿದ್ರೆ ಇವ್ರಿಗೆ ಬೇಜಾರು, ಇವ್ರ ಮುಂದೆ ನನಗೆ ಹೇಳಿದ್ರೆ ನನಗೆ ಬೇಜಾರಾಗಂತೆ. ನಮ್ಮಲ್ಲಿ ನಾವು ಏನು ಕೆಲಸ ಮಾಡ್ತೀವಿ, ಬ್ಯುಸಿ ಇದೆಯಾ ಬ್ಯುಸಿ ಅಷ್ಟೇ, ಏನು ಮಾಡ್ತಿದ್ಯಾ. ಬಟ್ ಅದಕ್ಕಿಂತ ಮೀರಿದೇನೆಂದರೆ ಪರ್ಸ್ನಲ್ ಲೈಫ್ಗಳು ಮಾತಾಡ್ತಾ ಇರೋದು. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ, ಈಗ ನನಗೆ ಕೇಳೋದು ಅಪ್ಪ ಅಮ್ಮ ವೈಫ್ ಚೆನ್ನಾಗಿದ್ದಾರಾ, ಎಲ್ಲ ಓಕೆನಾ, ಆ ಥರನೇ ಬರೀ ತರಲೆ ಪ್ರಶ್ನೆಗಳು. ತುಂಬ ಏನೋ ಒಂದು ಸಣ್ಣ ಟಾಪಿಕ್ ಇಟ್ಕೊಂಡು ಒಬ್ಬರನ್ನ ರ್ಯಾಗ್ ಮಾಡಿ ಅವನನ್ನು ಚೆನ್ನಾಗಿ ಕಾಲು ಎಳೆದು ಮತ್ತೆ ಆ ಬಾಣ ಬೇರೆಯವ್ರ ಕಡೆ ತಿರುಗಿಸಿ ಈ ಥರ ನಾವುಗಳು ಸೇರ್ತಾ ಇದ್ದಿದ್ದು. ಆಮೇಲೆ ಒಳ್ಳೆ ಅಡುಗೆ ಮಾಡ್ತಿದ್ದ. ಈಗ ರೀಸೆಂಟಾಗ ಒಂದು 3 months ಬ್ಯಾಕ್ ಏನೋ ಮನೆಗೆ ಹೋದಾಗ ಅಡುಗೆ ಇಷ್ಟ ಆಗಿಲ್ಲ, ದೀಪಿಕಾ ಮಾಡಿದ್ದು ಅಂತ ಇವನೇ ಕುಕ್ ಮಾಡಿಕೊಂಡು ಅವ್ರ ಸ್ಟೈಲಲ್ಲಿ ಸುಕ್ಕ ಏನೋ ಮಾಡ್ತಾರೆ ಅಂತ ಅದೆಲ್ಲ ವಿಡಿಯೋ ಇದೆ ನನ್ನ ಹತ್ರ. ನಾನು ಇದಕ್ಕೆ ಅಂತ ಮಾಡಿಟ್ಕೊಂಡಿದ್ದೆ. ಬೆಳಗ್ಗೆಯಿಂದ ಪ್ರತಿ ಸರಿ ಆ ಫೋಟೋಗಳೆಲ್ಲ ನೋಡ್ಕೊಂಡು ಬರ್ತಿದ್ರೆ ಇಷ್ಟು ಬೇಗ ನಮ್ಮಿಂದ ದೂರ ಆಗ್ಬಿಟ್ನಾ ಅನಿಸ್ಬಿಡತ್ತೆ. ಮೊನ್ನೆ ಅವ್ನು ಕೊಟ್ಟಿರೋ ಮಸಾಲೆ ಪೌಡ್ರು ಮನೆ ಬಾಕ್ಸಲ್ಲಿದೆ. ಆ ಬಾಕ್ಸ್ ನೋಡಿದಾಗ ಬೇಜಾರಾಗ್ತಿದೆ. ಅಂದರೆ ಎಲ್ಲದರಲ್ಲೂ ಕಾಣಿಸ್ಬಿಡ್ತಾರೆ ಆ ಟೈಮಲ್ಲಿ. ಅವರೆಲ್ಲೋ ಒಂದು ಕಡೆ ದೂರ ಚೆನ್ನಾಗಿದ್ರೆ ಏನೋ ಕೆಲಸ ಮಾಡ್ತಿದ್ದಾನೆ, ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ ಒಂದು ಫೋನ್ ಮಾಡಿದ್ರು ಫ್ರೆಂಡ್ ಇದ್ದಾನೆ ಅನಿಸುತ್ತೆ. ಬಟ್ ಇನ್ನು ಫೋನೇ ಮಾಡೋಕ್ಕಾಗಲ್ಲಲ್ಲ, ಅವ್ನು ಸಿಗೋಕ್ಕೆ ಆಗಲ್ಲಲ್ಲ. ಅವ್ನು ಕೊಟ್ಟಿರೋ ಒಂದೊಂದು ಇದರಲ್ಲೂ ನೆನಪಾಗ್ತಾನೆ. ಮೊನ್ನೆ ಬಂದಾಗ ಬರ್ಡೇಗೆ ಗಿಫ್ಟ್ ಕೊಟ್ಟೋಗಿದ್ದಾನೆ. ಆ ಗಿಫ್ಟ್ ನೋಡಿದಾಗೂ ಬೇಜಾರಾಗತ್ತೆ. ವೈಫಿಗೆ ಸ್ಯಾರಿ ಕೊಟ್ಟೋಗಿದ್ದಾನೆ. ಆ ಮಸಾಲೆ ಪ್ರೀತಿಯಿಂದ ಏನಂತ ಕರೀತಿದ್ರು? ಉಂಡೆ ಅಂತಲೇ ಕರಿತಾ ಇದ್ದಿದ್ದು.
ಯಾ ಆ್ಯಕ್ಚುಲಿ ತುಂಬ ಹತ್ತಿರ ಆದವರು ನಮ್ಮಿಂದ ತುಂಬ ದೂರ ಆದಾಗ ಎಲ್ಲೋ ದೂರದಲ್ಲಿದ್ದಾರೆ, ಏನೋ ಮಾಡ್ಕೊಂಡಿದ್ದಾರೆ, ಅದು ಒಂಥರ. ಬಟ್ ನಮ್ಮ ಕಣ್ಣಿಗೆ ಕಾಣದ ಲೋಕಕ್ಕೆ ಹೋಗಿದ್ದಾರೆ ಅನ್ನೋದನ್ನು ನೆನೆಸ್ಕೊಳ್ಳೋದೇ ಬಹಳ ಬೇಜಾರು ಆದಂಥ ಸಂಗತಿ. ಸೊ ನಿಮ್ಮ ಬಗ್ಗೆ ಹೇಳೋದಾದರೆ ಧರ್ಮಣ್ಣ ಅವರೇ, ಅವ್ರು ಯಾವತ್ತಾದರೂ ಪ್ರಾಜೆಕ್ಟ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಅಂದರೆ ಏನೋ ಇಂಡಸ್ಟ್ರಿನಲ್ಲಿ ಆಗುವಂಥದ್ದು ತಮ್ಮ ಶೇರ್ ಮಾಡ್ಕೊಂಡಿದ್ದಾರೆ, ಹಿಂಗಾಯಿತು ಹಾಗಾಯಿತು, ಇಲ್ಲ ಮನೆಗೆ ಇನ್ವೈಟ್ ಮಾಡಿರೋದು, ಆ ಥರದ್ದು ಏನಾದರೂ ಆಗಿದೆ? ಮೇಡಮ್, ನಾನು ಹೇಳಿದ್ನಲ್ಲ, ನಮ್ಮ ಕಾಮಿಡಿ ಒಂದು ಏನು ಹುಡುಗರಿದ್ದಾರೆ, ಆ ಬೆಲ್ಟಲ್ಲಿ ಬಂದಿರೋ ಯಾವುದೇ ಹುಡುಗರು ಅಂತಾಳೆ ಅವರು ಇದೇ ಮಾಡಬೇಕು ಅಂತ ಬಂದಿರೋರಲ್ಲ 90%. ಬಂದ ಮೇಲೆ ಅದನ್ನು ಬಿಟ್ಟಿಲ್ಲ. ಆಮೇಲೆ ಅವ್ರದ್ದೆಲ್ಲ ಬೇರೆನೇ ಇರುತ್ತೆ ಗುರಿ, ಅಲ್ಲಿಗೆ ನಿಲ್ಲಿಸೋಂಥ ಹುಡುಗರು ಅಲ್ಲ. ಈಗ ಏನು ಕಷ್ಟಪಟ್ಟಿದ್ದೆಲ್ಲ ಬಂದಿರ್ತಾರಲ್ಲ, ಸಾಕು ಬಿಡುಗರು ಆ ಥರ ನಿಲ್ಲಿಸೋ ಹುಡುಗರು ಯಾರೂ ಇಲ್ಲ. ಎಲ್ಲರಿಗೂ ಹೋಗ್ತಾ 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 ದೊಡ್ಡದಾಗೇ ಯೋಚನೆ ಇರುತ್ತೆ ಹೊರತು ಇವನಲ್ಲೂ ಇತ್ತದು ಅಂತಂದರೆ ಏನಂತಾರೆ ಅದಕ್ಕೆ, ಅವ್ನು ಪಟ್ಟಿರೋ ಸ್ಟ್ರಗಲ್ ಇರುತ್ತಲ್ಲ, ಅದನ್ನು ಅವನು ಈ ನೆಕ್ಸ್ಟು ಮತ್ತು ಸುಮ್ಮನೆ ಇರೋದಿಲ್ಲ. ಅದ್ರ ಜೊತೆಗೆ ಹುಡುಗರನ್ನ ಬೆಳೆಸೋದಾಗಲಿ, ಹುಡುಗರಿಗೆ ಹೆಲ್ಪ್ ಮಾಡೋದಾಗಲಿ, ಯಾಕೆಂದರೆ ಆ ಕೆಟಗರಿಯಲ್ಲಿ ಬಂದಿರೋದ್ರಿಂದ ಆ ಥರದ್ದು ಎಲ್ಲರಿಗೂ ಯೋಚನೆ ಇರುತ್ತೆ. ಆ ಕಷ್ಟಪಟ್ಟು ಬಂದವರಿಗೆ ಮಾತ್ರ. ಯಾಕೆಂದ್ರೆ ಇಷ್ಟು ಬಂದು ಇಲ್ಲಿ ಇಷ್ಟೊಂದು ಹೆಸರು ಮಾಡಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿರೋ ಯಾರೇ ಒಬ್ಬ ಕಾಮಿಡಿಯನ್ನಾಗಲಿ ಅವ್ನು ಕಷ್ಟಪಟ್ಟೆ ಬಂದಿರ್ತಾನೆ. ಹಂಗಾಗಿ ಇನ್ನೊಂದು 4 ಜನಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದೇ ಇರುತ್ತೆ ಹೊರತು ಬೇರೆ ಏನೂ ಇರೋಲ್ಲ. ಆಮೇಲೆ ಚಿಕ್ಕದಾಗಿ ಮುಗ್ಸೋಕ್ಕೆ ಯಾರೂ ಸಣ್ಣ ಗುರಿ ಇಟ್ಕೊಂಡೇ ಇರೋದಿಲ್ಲ, ಎಲ್ಲ ದೊಡ್ಡ ಗುರಿನೇ ಇಟ್ಕೊಂಡಿರ್ತಾರೆ. ಆದರೆ ಅದು ಆಗಬೇಕು ಅಂತಲೂ ಇದು ಮಾಡಲ್ಲ. ಅದ್ರ ಜರ್ನಿ ಅದು ಹೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತಾರೆ. ಅವ್ರ ಎಫರ್ಟ್ ಮಾತ್ರ ಖಂಡಿತವಾಗ್ಲೂ ಹಾಕಿರ್ತಾರೆ. ಸೊ ಅವರ ಬಾಲ್ಯನ ಹೇಳೋದಾದರೆ ಅವರೇ ಹೇಳ್ಕೊಂಡಿರೋದು, ಅವ್ರು ಸ್ಟೇಜ್ ಮೇಲೆ ಹೋಗ್ತಿರಲಿಲ್ಲ, ಸ್ಟೇಜ್ ಫಿಯರ್ ಸಿಕ್ಕಾಪಟ್ಟಿತ್ತು, ಬಹಳ ನಾಚಿಕೆ ಸ್ವಭಾವದವರು ಅಂತ. ಸೊ ಅವರು ಓಪನ್ ಅಪ್ ಆದಂಥ ರೀತಿ, ಇಷ್ಟು ಹೆಸರು ಬಂದಂಥ ರೀತಿನೇ ಒಂಥರ ಒಂದು ಆಶ್ಚರ್ಯ ಮೂಡಿಸೋ. ಮೇಡಮ್, ಕಾಮಿಡಿ ಕಿಲಾಡಿಲಿ ಸ್ಟಾರ್ಟಿಂಗಲ್ಲಿ ತುಂಬ ಕಮ್ಮಿ ಕ್ಯಾರೆಕ್ಟರ್ಗಳು ಸಿಗ್ತಾ ಇದ್ದಿತ್ತು. ಸಣ್ಣ ಕ್ಯಾರೆಕ್ಟರ್ ಸಿಗ್ತಾ ಇತ್ತು, ಯಾಕಂದರೆ ಗ್ರಿಪ್ ಸಿಗ್ತಿರ್ಲಿಲ್ಲ. ಆಮೇಲೆ ಅವ್ರದ್ದು ಮಂಗಳೂರು ಭಾಷೆ, ಇಲ್ಲಿ ಭಾಷೆಗೆ ಸ್ವಲ್ಪ ಪಂಚ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ, ಆ ಟೈಮಿಂಗ್ ಮ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸಿನಿಮಾಗಳಲ್ಲೂ ಆ ಸಮಸ್ಯೆ ಆಗ್ಬಿಡ್ತಿತ್ತಂತ. ಸ್ಟಾರ್ಟಿಂಗ್ ಒಂದು ಸಣ್ಣ ಕ್ಯಾರೆಕ್ಟರ್ಗಳು ಸಿಗ್ತಿತ್ತು. ಒಂದು ಸ್ಕಿಟ್ಟಲ್ಲಿ ಬ್ಲಾಸ್ಟ್ ಆದ ಮೇಡಮ್, ಸಣ್ಣದೇ ಕ್ಯಾರೆಕ್ಟ್ರು, ಹೆಬ್ಬಾವು. ಏನಾಗ್ತಿದೆಯಾ ಅಂದರೆ, ಮ್ಯಾಪ್ ಆಗ್ತಾಯಿದ್ದೀನಿ ನಮ್ಮಮ್ಮ ಅವು ಎಲ್ಲಿದೆ ಅಂತ ನೋಡೋಕ್ಕೆ ಅಂತೇಳಿ ಸಣ್ಣದೊಂದು ಕ್ಯಾರೆಕ್ಟ್ರು ಬ್ಲಾಸ್ಟ್ ಆಯಿತು. ಅದಾದಮೇಲೆ ಇನ್ನೊಂದು ನಾಗೇಶ ಅಂತ ಒಂದು ಸ್ಕಿಟ್ ಇದೆ, ಆ ಸ್ಕಿಟ್ಟಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬ್ಲಾಸ್ಟ್ ಆಯಿತು. ಅದಾದಮೇಲೆ ಇವ್ನಿಗೆ ಬ್ಯಾಕ್ ಟು ಬ್ಯಾಕು ಒಂದರಿಂದ ಒಂದು 2 ಸ್ಕಿಟ್ಟು 3 ಸ್ಕಿಟ್ಟು ಸಣ್ಣ ಕ್ಯಾರೆಕ್ಟರ್ಗಳು ಮಾಡ್ತಿದ್ದಿದ್ದು. ಒಂದು ಎಪಿಸೋಡಲ್ಲಿ 2 ಸ್ಕಿಟ್ಟು 3 ಸ್ಕಿಟ್ಟು ಸಿಗೋಕ್ಕೆ ಶುರು ಆಯಿತು. ಕುಡ್ಕುನ್ ಕ್ಯಾರೆಕ್ಟ್ರಲ್ಲಿ ಕಚ್ಕೊಂಬಿಟ್ಟ. ಇದನ್ನು ಡಿ ಬಾಸ್ ದರ್ಶನ್ ಸರ್ ನೋಡಿ ಅವನ್ನ ರೆಕಗ್ನೈಸ್ ಮಾಡಿ ಸೆಟ್ಟಲ್ಲಿ ಬಂದು ಅವನ್ನ ಮಾತಾಡ್ಸಿದ್ರು. ನಮಗೆಲ್ಲ ಅದು ಶಾಕು. ಸೀಸನ್ 2 ಇದ್ದೀವಿ, ಸೀಸನ್ 1 ಇದ್ದೀವಿ, ಸೀಸನ್ 3 ಅವ್ರನ್ನ, ಆದರೆ ಅದು ನಮ್ಗೆ ಅನ್ಸುತ್ತಲ್ಲ ಮೇಡಮ್, ಅವನ್ನ ಬಂದು ಗುರ್ತಿಸಿ ಅವ್ನ ಕ್ಯಾರೆಕ್ಟ್ರ್ ಒಂದು ಮಾಡಿದ್ದನ್ನು ಮಾತಾಡಿ ಫೋಟೋ ತೆಗೆಸ್ಕೊಂಡಿದ್ದ. ಡಿ ಬಾಸ್ ಅವ್ರನ್ನ ಗುರ್ತಿಸಿ ಮಾತಾಡಿದರು. ಅಂದರೆ ಆ ಕ್ಯಾರೆಕ್ಟ್ರ್ ಎಷ್ಟು ಬೇಗ ರಿಜಿಸ್ಟರ್ ಆಯಿತು ಅಂದರೆ ಸಣ್ಣದೇ ಸಿಗ್ತಾ ಇದ್ದಿದ್ದಲ್ಲ. ಹೋಗ್ತಾ ಅವ್ನಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಹೇಳಿದ್ರಲ್ಲ, ಭಯ ಇತ್ತು ಅವನಿಗೆ ಸ್ಟೇಜ್ಗೆ ಹೋಗೋಕ್ಕೆ ಅಂತ. ಬಟ್ ಒಳ್ಳೆ ಅಲ್ಲೂ ಅದೇ ಥರ ಹತ್ತದ ಸಿನಿಮಾಗಳಲ್ಲೂ ಒಳ್ಳೊಳ್ಳೆ ಆಫರ್ಸ್ ಬರೋಕ್ಕೆ ಶುರು ಆಗಿತ್ತು. ಒಳ್ಳೆ ಸಿನಿಮಾ ಮಾಡ್ತಿದ್ದ. ಸೊ ಸಿನಿಮಾ ಬಗ್ಗೆ ಮಾತಾಡೋಣ. ಸಿನಿಮಾಗೆ ಅವ್ರ ಸೀರಿಯಲ್ ಜರ್ನಿ ಕೂಡ ಅಮೋಘವಾಗಿತ್ತು. ಸೊ ಹಾಗೆ ಮುಂದೆ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಇದೆ ನನ್ನ ಹತ್ರ ಅಂತ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ದಿದೆಯಾ? ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಶಿವರಾಜ್ KR ಪೇಟೆ ಅವ್ರು ಏನಿದ್ದಾರೆ, ಸೊ ಅವರು ನಮ್ಮ ಹತ್ರ ಮಾತಾಡಿದ್ದಾರೆ. ಸೊ ಏನು ಮಾತಾಡಿದ್ದಾರೆ ನೋಡ್ಕೊಬರೋಣ. ಇಡೀ ಕರ್ನಾಟಕನ ನಗಿಸ್ತಂತಹ ನಮ್ಮ ಕುಟುಂಬ, ನಾವೆಲ್ಲರೂ ಏನ್ ನಿಂತೀವಿ, ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು. ಸೊ ಇವತ್ತು ಇಲ್ಲ ಅನ್ನೋ ಒಂದು ಬೇಸರ ತುಂಬಾ ಇದೆ. ತುಂಬಾ ನೋವಾಗ್ತದೆ ವಿಷಯ ಕೇಳಿದಾಗ. ಯಾಕಂದ್ರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬಾ ಜನ ಇದ್ದಾರೆ. ನನ್ನ ಸೀಸನ್ 1 ಆಗಿರ್ಬೋದು, 2 ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಆದ್ರೆ ಯಾವುದು ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗ್ಲೂ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಈ ತರದೊಂದು ಇನ್ಸಿಡೆಂಟ್ ಆಗಿ ಈ ತರ ಬರ್ಬೇಕಾಯ್ತಲ್ಲ ಅನ್ನೋ ಒಂದು ಬೇಜಾರು ಬಹಳ ಇದೆ. ಒಬ್ಬ ಒಳ್ಳೆ ಗೆಳೆಯ, ನಾನು ಹೇಳಿದಾಗೆ ಯಾರೂ ಕೂಡ ಅದನ್ನ ಎಲ್ಲಿ ಯಾರ ಜೊತೆಲಿ ಇದ್ರು ನಗ್ನಗ್ತಾ, ರಿಹರ್ಸಲ್ ಟೈಮಲ್ಲೂ ನಗ್ತಾ, ಸ್ಟೇಜ್ ಮೇಲೂ ನಗಿಸ್ತಾ ಇದ್ದಂತ ವ್ಯಕ್ತಿ. ಅದೇ ನಾನು ಹೇಳಿದ್ನಲ್ಲ, ಇದು ಇದೆಲ್ಲ ನಮ್ಮ ಕುಟುಂಬನೇ. ಇದು ಸೀಸನ್ 1 ಸೀಸನ್ 2 ಅಂತ ಏನಿಲ್ಲ, ಎಷ್ಟೇ ಸೀಸನ್ಗಳಾಯ್ತು ಅದೆಲ್ಲ ನಮ್ಮ ಕುಟುಂಬನೇ. ಸೊ ಆ ಕುಟುಂಬದ ಒಂದು ಕೂಸು ಇಲ್ದಂಗಾಗಿದೆ. ಒಂದು ಅಂತಂದ್ರೆ ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ಅವರ
ತಂದೆನ ಕಳ್ಕೊಂಡಿದ್ರು ಅಂತ ಹೇಳಿದ್ರು. ಇದು ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ. ಇವಾಗ ಬರ್ಬೇಕಾದ್ರೆ ಮತ್ತೆ ಎಲ್ಲ ವಿಷಯಗಳನ್ನ ಕೇಳ್ಕೊಂಡ್ ಬಂದಾಗ ಅನ್ಸಿದ್ದು ತಂದೆ ಕಳ್ಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದು ನಮ್ಮ ರಾಖಿ. ಸೊ ಈಗ ಅವನನ್ನು ಕಳ್ಕೊಂಡಿರುವಂತ ತಾಯಿ ಮತ್ತೆ ತಂಗಿ. ಆದ್ರೆ ನಾವು ರಾಖಿ ಇಲ್ಲ, ಆದ್ರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ. ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನಾವೆಲ್ಲರೂ ನಿಂತ್ಕೊಂತೀವಿ ಅಂತ ಬಟ್ ನಾವು ಹೇಳಕ್ ಇಷ್ಟಪಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅಮ್ಮ ಮಗಳಿಗೆ ಈ ನೋವನ್ನ ಭರಿಸುವಂತ ಶಕ್ತಿನ ದೇವ್ರು ಕೊಡ್ಲಿ ಅಂತ ಹೇಳ್ತೀವಿ. ಆದ್ರೆ ಅವರು ಎಲ್ಲಾನು ಮಾಡ್ತಾರೆ. ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ ನ ಈ ಏಜ್ಗೆ ಕೊಟ್ಟು ಇಡೀ ಕರ್ನಾಟಕ ಜನ ಗುರುತಿಸ್ಕೊಳ್ಳೋ ತರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಕೊಳ್ಳುವಂತ ತಪ್ಪನ್ನ ಯಾಕೆ ಮಾಡ್ದಪ್ಪ ಭಗವಂತ ಅಂತ ಒಂದು ಪ್ರಶ್ನೆ ಅವ್ರ ಮುಂದಗಡೆ ಇಡ್ತೀವಿ. ನಿಮ್ ಸೀಸನ್ ಅವ್ರಿಗೆ ತುಂಬಾ ಗ್ಯಾಪ್ ಇದ್ರು, ಆ ಅಟ್ಯಾಚ್ಮೆಂಟ್ ಹೇಗೆ ಅಂತ? ಅದೇ ಸರ್, ಅದು ಆದ್ಮೇಲೂ ಕೂಡ ಹೇಳಿದ ನಾವೆಲ್ಲರೂ ಕುಟುಂಬ. ಯಾಕಂದ್ರೆ ಕಾಮಿಡಿ ಕಿಲಾಡಿಗಳು ಅನ್ನೋ ಪ್ರೋಗ್ರಾಮ್ ಆದ್ಮೇಲೂ ಕೂಡ ನಾವು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಿ. ಅವಾಗ ಸೀನಿಯರ್ ಜೂನಿಯರ್ ಅನ್ನೋದೇನಿಲ್ಲ, ಎಲ್ಲರನ್ನೂ ಒಟ್ಟಿಗೆ ಗುಂಪು ಮಾಡಿ ಆ ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಎಲ್ಲರೂ ಕೂಡ ಮತ್ತೆ ಒಂದಾಗಿ ಮತ್ತೊಂದು ಕುಟುಂಬ ದೊಡ್ಡದಾಗ್ತಾ ಹೋಗ್ತಾ ಅಷ್ಟೇ. ಒಂದಲ್ಲ 12 ಜನ ಇದ್ವಿ, 15 ಜನ ಇದ್ವಿ. ಆಮೇಲೆ ಮತ್ತೆ ಎರಡನೇ ಸೀಸನ್ ಬಂತು, ಅವರೊಂದು 15 ಜನ ಸೇರ್ಕೊಂಡ್ರು, 30 ಜನ ಆದ್ವಿ. ಸೊ ಈ ತರ ದೊಡ್ಡ ಕುಟುಂಬ ಆಯ್ತಾ ಹೋಯ್ತು. ಸೊ ಆ ಒಂದು ಬಾಂಡಿಂಗು, ಆ ಒಂದು ಪ್ರೀತಿ ನಮ್ಮೆಲ್ಲರ ಮಧ್ಯೆ ಇರೋದಕ್ಕೋಸ್ಕರನೇ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಸೊ ನಾನು ಹೇಳೋದಷ್ಟೇನೆ, ಸೊ ತಾಯಿ ಮಗಳಿಗೆ ನಾವೆಲ್ಲರೂ ಜೊತೆಲಿ ಇರ್ತೀವಿ, ನೀವುಗಳು ಕೂಡ ಜೊತೆಲಿರಿ ಅಂತ ಕೇಳ್ಕೊಂತೀವಿ. ಈಗ ಫ್ಯಾಮಿಲಿ ಜೊತೆಲಿ ಇರ್ತೀವಿ ಅಂದ್ರು. ಆಮೇಲೆ ಕೊಳ್ತಿದ್ದು ಅವನಿಗೆ ನಿನ್ಗೇನು ಆಸೆ, ನನ್ಗೆ ನಮ್ಮಪ್ಪ ಇಲ್ಲ, ನಮ್ಮಪ್ಪನ ಜಾಗದಲ್ಲಿ ನಾನು ಇಟ್ಕೊಂಡು ನನ್ನ ತಂಗಿ ಮದ್ವೆನ ತುಂಬಾ ಜೋರಾಗಿ ಮಾಡ್ಬೇಕು, ಅದ್ ಒಂದೇ ನನ್ನ ಆಸೆ. ನಾನ್ ಮದ್ವೆ ಆಗೋ ಆಸೆ ಕೂಡ ಇಲ್ಲ. ಅಷ್ಟೇ, ಅವಳೊಬ್ಬಳನ್ನ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಟ್ಟು ಒಂದ್ ಒಳ್ಳೆ ಕಡೆ ಕೊಟ್ಬಿಟ್ರೆ ಒಬ್ಬ ಅಪ್ಪ ಆಗಿ ಏನ್ ಮಾಡ್ತಿದ್ರು ಆ ಜವಾಬ್ದಾರಿನ ನಾನು ತುಂಬಾ ನೀಟಾಗಿ ನಿಭಾಯಿಸ್ದಂಗ ಆಗುತ್ತೆ ಅಂತ ಅಷ್ಟೇ. ಅವ್ನ್ ಯಾವಾಗ ಕೇಳಿದ್ರು ದೊಡ್ಡ ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ನಮಗೂ ಅದನ್ನೇ ಹೇಳ್ತಿದ್ದೆ, ದುಡ್ಡು ಅಂತ ಸಾಯ್ಬೇಡಿ, ಎಷ್ಟ್ ದಿನ ಇರ್ತೀರ ಅಷ್ಟ್ ದಿನ ಖುಷಿಯಾಗಿರಿ ಅಂತ. ಅವ್ನ್ ಯಾವತ್ತೂ ಸ್ಟೇಜ್ ಮೇಲೆ ಆಕ್ಟ್ ಮಾಡ್ಲಿಲ್ಲ ಸರ್. ಅವ್ನ್ ಏನಿದ್ದ ಅವ್ನು ಹಾಗೆ ಬರ್ತಿದ್ದ ಸ್ಟೇಜ್ ಮೇಲೆ. ನಮಗ್ ಲಕ್ಕಿಲ್ಲ ಅಷ್ಟೇ, ಪುಣ್ಯ ಇಲ್ಲ ಅವನ ಜೊತೆ ಜಾಸ್ತಿ ದಿನ. ಎಸ್, ನಿಜವಾಗ್ಲೂ ಅಳು ಬರುವಂತಹ ಸಿಚುಯೇಷನ್ ಹೇಳ್ದಾಗೆ. ಬಟ್ ಈ ಒಂದು ಒಗ್ಗಟ್ಟೇನಿದೆಯಲ್ಲ ಅದ್ರ ಬಗ್ಗೆ ಮಾತಾಡಲೇಬೇಕು. ತಾವೆಲ್ಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರದ ಪರಿಚಯಸ್ತರು ಅಲ್ವಾ? ಸೊ ಆ ಒಗ್ಗಟ್ಟು ಆಬ್ವಿಯಸ್ಲಿ ಒಂದು ಜೆಲಸಿ ಇದೇ ಇರುತ್ತೆ. ಇದರಲ್ಲಿ ಬಂದ ಇವನು ಚೆನ್ನಾಗಿ ಮಾಡ್ತಿದ್ದಾನೆ, ನಮ್ಮನ್ನೇ ಮೀರಿಸ್ತಾ ಇದ್ದಾನೆ ಅಂತ. ಆ ಥರದ್ದು ಯಾವುದೋ ಡಿಫ್ರೆನ್ಸಸ್ ಕಾಣಿಸ್ತೇ ಇಲ್ದೋ ಹಾಗೆ ಆ ಸ್ನೇಹನ ಹೇಗೆ ಕಾಪಾಡ್ಕೊಂಡು ಬರ್ತಿದ್ರಿ? ಸೊ ಅವರ ಕಾಂಟ್ರಿಬ್ಯೂಷನ್ ಆ ಸ್ನೇಹಕ್ಕೆ ಹೇಗಿರ್ತಿತ್ತು? ನಂಗೆ ಅದೇ ಹೇಳಿದ್ನಲ್ಲ ಮೇಡಮ್ ಆಗಲೇ, ನಾವೆಲ್ಲ ಜೊತೇಲಿ ಇರ್ತೀವಿ. ನಾವು ಪ್ರತಿಯೊಬ್ಬರು ಯೋಚನೆ ಮಾಡ್ತಿರೋದೇ ತಂಗಿ ಬಗ್ಗೆ ಮತ್ತು ತಾಯಿ ಬಗ್ಗೆ. ಅವ್ರ ಕುಟುಂಬ ಹೇಗೆ ಅದನ್ನು ತಡ್ಕೊಳ್ಳೋದು ಶಕ್ತಿ ಸಿಗುತ್ತೆ ಅನ್ನೋದು. ಫಸ್ಟ್ ಸೀಸನ್ ಆಗಿರ್ಬೋದು, ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಆಗಿರ್ಬೋದು, ಮತ್ತು ಚಾಂಪಿಯನ್ಶಿಪ್ ಅಂತ ಮಾಡಿದ್ವಲ್ಲ, ನಾವು ಯಾವತ್ತೂ ಯಾರ ಬಗ್ಗೆನೂ ಜಲಸಿ ತೊಗೊಂಡೇ ಇಲ್ಲ. ಸ್ಕಿಟ್ ಗೆಲ್ಲಬೇಕು, ಶೋ ಗೆಲ್ಲಬೇಕು. ಶಿವಣ್ಣ ಅದೇ ಹೇಳ್ತಿದ್ರು, ಶಿವಣ್ಣನೂ ಅಷ್ಟೇ. ಯಾರಿಗೇನೇ ಒಂದು ನಮ್ಮಲ್ಲಿ ಎಲ್ಲರೂ ಅದೇ ಮೇಡಮ್. ಈಗ ಶಿವಣ್ಣ ಅಂದರೆ ಫಸ್ಟ್ ಸೀಸನ್ ಅಲ್ವಾ, ಒಂದು ಹಿರಿಯಕ್ಕನ ಥರ ನಮ್ಗೆ ಅವರು. ನಯನ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅವರೇನೋ ಒಂದು ಗೈಡ್ಲೈನ್ಸ್ ಕೊಡ್ತಾರೆ ಅಂದರೆ ನಾವು ತೊಗೊತೀವಿ. ಸೊ ಹಾಗಾಗಿ ಬೆಳಗ್ಗೆನೇ ಅದೇ ಹೇಳ್ತಿಲ್ವ ಮೇಡಮ್, ಒಬ್ಬೊಬ್ಬರು ಫೋನ್ ಮಾಡಿಲ್ಲ, ಎಲ್ಲ ವಾಟ್ಸಪ್ಪಲ್ಲೂ ಟ್ರೈ ಮಾಡಿಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಾರೆ. ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, 8 ಗಂಟೆವರೆಗೂ ನಾನು ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡೇ ಇಲ್ಲ. 7:30 8 ಗಂಟೆಗೆ ಫೋನ್ ಆನ್ ಮಾಡಿದಾಗಲೇ ವಿಚಾರ ಗೊತ್ತಾಗ್ತಿದೆ. ಅಂದರೆ ಎಲ್ಲರೂ ಅಷ್ಟೊತ್ತಿಗೆ ಹೊರಟ್ಬಿಟ್ಟಿದ್ದಾರೆ. 1 ಗಂಟೆ 1:45 ಯಾವಾಗ ವಿಚಾರ ಗೊತ್ತಾಗಿದೆ, ಅನೀಶ್ ಫೋನ್ ಮಾಡಿದ್ದಾನೆ ಕೆಲವರಿಗೆ. ವಿಚಾರ ಗೊತ್ತಾಗಿದ ತಕ್ಷಣ ಯಾರೂ ಬಿಟ್ಟಿಲ್ಲ, ಎಲ್ಲ ಅವ್ರವ್ರ ಕಾರ್ಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಕರ್ಕೊಂಡು ಹೊರಟ್ಬಿಟ್ಟಿದ್ದಾರೆ. ಅದರಲ್ಲಿ ಕೆಲವರು 1-2 ಮಿಸ್ ಆಗಿ ನನಗೆ ಫೋನ್ ಮಾಡಿದ್ರು, ನೀವು ಹೋಗ್ತಿದ್ದೀರಾ, ನಾನು ಬರ್ತೀನಿ, ನನಗೆ ಅದನ್ನು ನೋಡೋ ಶಕ್ತಿ ನನ್ನ ಕೈಲಿಲ್ಲಪ್ಪ, ನನ್ನ ಕೈಲಿ ಆಗಲ್ಲ, ಅವನಿದ್ದಾನೆ ಅಂತಲೇ ನಂಬ್ಕೊಂಡಿದ್ದೀವಿ, ಇದ್ದಾನೆ ಅದೇ ಥರ ಇದ್ಬಿಡ್ಲಿ ಅಂತ ನಾನು ಅವನಿಗೂ ಧೈರ್ಯ ತುಂಬಿದೆ. ಕೊನೆಗೆ ಅವ್ನು ಬಸ್ಸಲ್ಲಿ ಹೋದ, ದೀಕ್ಷಿತ್ ಅಂತ ಹೇಳಿ. ಅವ್ನು ಬೆಳಗ್ಗೆ 9 ಗಂಟೆ 9:30 ಬಸ್ಸಲ್ಲಿ ಹೋದ ತಿರ್ಗ. ಅಂದರೆ ಎಲ್ಲ ಆ ಬಾಂಡಿಂಗ್ ಇದೆ ಮೇಡಮ್. ನೀವು ನಂಬಲ್ಲ, ಸಿನಿಮಾಗಳಲ್ಲೂ ಅಷ್ಟೇ. ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂದರೆ ಅದು ಒಂದು ಕ್ಯಾರೆಕ್ಟ್ರ್ ಸಣ್ಣದು ಕೇಳಿದ್ರೆ ನಮ್ಮ ಹುಡುಗನ ಇದ್ದಾನೆ ಇರಿ ಸಾರ್ ಅಂತ ಫೋಟೋ ಕಳಿಸ್ಬಿಟ್ಟು ರೆಫರ್ಗಳು ಮಾಡ್ಕೊಂಡಿದ್ದೀವಿ ನಾವು. ಹೊಸ ತಂಡಗಳು ನಮ್ಮನ್ನು ಕರಿತಿರ್ತಾರಲ್ಲ, ಹೊಸ ಸಿನಿಮಾ ತಂಡಗಳು ಕರೆದಾಗ
ನಮ್ಮ ಹುಡುಗರಿಗೆ ಒಂದು, ಯಾಕಂದರೆ ಈಗ ತುಂಬ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡ್ತು ನಮ್ಮಗಳಿಗೆ. ನಾವೆಲ್ಲ ಬಂದಾಗ ಕಲಾವಿದರುಗಳಿಗೆ ಒಂದು ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ಗಳು ಸಿಕ್ತು. ಸೋಷಿಯಲ್ ಮೀಡಿಯಾ ಬೇರೆ ಥರ ಬೆಳೆದ್ಮೇಲೆ ವ್ಯೂಸು, ರೀಲ್ಸು ಆ ಕಾಲ ಆದಮೇಲೆ ನಮ್ಮನ್ನು ಸ್ವಲ್ಪ ಕರೆಯೋದಾಗಿರ್ಬೋದು, ಫೇಮ್ ಆಗಿರ್ಬೋದು ಸ್ವಲ್ಪ ಕಮ್ಮಿ ಆಗ್ತಿದೆ. ಸೊ ಇದರಿಂದ ಏನಾಯಿತು ಅಂದರೆ ಸಿಕ್ಕಿದ್ದೆಲ್ಲ ಮಾಡ್ತಿದ್ವಿ ನಾವು. ಈಗ ನನಗೇನೋ ಒಂದು ಕೆಲಸ ಇಲ್ಲ ಅಂದರೆ ಅವ್ನಿಗೆ ಹೇಳಿದ್ರೆ ನೆಕ್ಸ್ಟ್ ಇವೆಂಟ್ಗೆ ಅವ್ನು ನಾವು ಹಾಕ್ತಿದ್ವಿ. ಇಲ್ಲ ಅವ್ನು ಬ್ಯುಸಿ ಇದ್ದಾನೆ ಅಂದರೆ ಇನ್ನೊಬ್ಬನ ರೆಡಿ ಮಾಡ್ತಿದ್ವಿ. ಈಗ ನಾವು ಯಾವಾಗಲೂ ಹಿತೇಶು, ನಾನು, ಪ್ರವೀಣ, ದೀಪಿಕಾ, ರಾಕೇಶು, ಮನು ಎಲ್ಲ ಒಟ್ಟೊಟ್ಟಿಗೆ ಈವೆಂಟ್ಗೆ ಹೋಗ್ತಿರ್ತೀವಿ. ಈವೆಂಟಲ್ಲಿ ಇಬ್ಬರು ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರೆ ಇನ್ನಿಬ್ರನ್ನ ಯಾರನ್ನ ಹಾಕ್ಬೋದು ಕೆಲಸ ಇಲ್ದಿರೋರನ್ನ. ಆ ಬಾಂಡಿಂಗ್ ನಾವು ಕಲ್ತಿದ್ದೆ ಕಾಮಿಡಿ ಕಿಲಾಡಿಲಿ ಮೇಡಮ್. ಫಸ್ಟು ನಮ್ಗೆ ಅದನ್ನು ಕಲಿಸಿದ್ದೆ ಅಲ್ಲಿ. ಯಾಕಂದರೆ ಒಬ್ರನ್ನೊಬ್ರು ದ್ವೇಷಿಸಿದ್ರೆ ನೀನು ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ನು ಚಪ್ಪಾಳೆ ಹೊಳೆಯಲ್ಲ, ಸುಮ್ಮನೆ ಕೂತಿರ್ತಾನೆ. ನಿನ್ನನ್ನು ಅವ್ನು ಪ್ರೀತಿಸಿದ್ರೆ ನೀನು ಏನು ಮಾಡಿದ್ರು ಅವಾಗ ಅವ್ನು ಚಪ್ಪಾಳೆ ಹೊಡಿತಾನೆ. ನೀವು ಫಸ್ಟು ಪ್ರೀತಿಸ್ರಿ ಒಬ್ರಿಗೊಬ್ರು. ನೀವು ಚೆನ್ನಾಗಿದ್ದರೆ ಶೋ ಚೆನ್ನಾಗಿ ಬರುತ್ತೆ. ಶೋ ಚೆನ್ನಾಗಿ ಬಂದರೆ ನೀವು ಗೆದ್ದಂಗೆ, ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳೋದನ್ನ ಕಲಿಸ್ಕೊಟ್ಟಿದ್ದು ಕಾಮಿಡಿ ಕಿಲಾಡಿ. ತುಂಬ ಅದೇ ಹೇಳ್ತಿಲ್ವ ಮೇಡಮ್, ಒಬ್ಬರೂ ಇಲ್ಲ ಅಲ್ಲಿ. ನಮ್ಮ ಬೆಂಗಳೂರಲ್ಲಿ ಯಾರೂ ಇಲ್ಲ, ಎಲ್ಲರೂ ಅದು ಉತ್ತರ ಕರ್ನಾಟಕದಿಂದೆಲ್ಲ ಬಂದಿದ್ದಾರೆ. ಕಿನ್ನಾಳ ಆಗಿರ್ಬೋದು, ಅವರೆಲ್ಲ ಉತ್ತರ ಕರ್ನಾಟಕದಿಂದ. ಅಲ್ಲಿಂದ ಅಲ್ಲಿಗೆ 700-800 ಆಗಿಬಿಡುತ್ತೆ ನಾವು ಕಿಲೋಮೀಟರ್ಸು. ಒಬ್ಬರೂ ಹೋಗಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಹೋಗಿದ್ದಾರೆ ಮೇಡಮ್. ಅದನ್ನೇ ತೋರಿಸ್ತಿದೆ ನಮಗೆ. ನಾವೇನು ಪಡ್ಕೊಂಡ್ವಿ ಅಂದರೆ ಇವನ ವಿಚಾರದಲ್ಲಿ ನಮ್ಮನ್ನು ನಾವು ಎಷ್ಟು ಪ್ರೀತಿಸ್ತಾ ಇದ್ದೀವಿ ಅಂತ ಇನ್ನೊಂದು ಸರಿ ಪ್ರೂವ್ ಆಯಿತು. ಏನೋ ಒಂದು ಕಷ್ಟ ಆಗಲಿ, ಇಲ್ಲ ಒಂದು ಇನ್ನೊಂದೇನೋ ಆಗಲಿ ಅಂದರೆ ನಮ್ಮ ಜೊತೆಗೆ ಇನ್ನೊಂದು 30 ಜನ ಇದ್ದಾರೆ ಅನ್ನೋದೊಂದು ಧೈರ್ಯ ಇದೆ ಅನ್ನಿಸ್ತು. ಹೌದು ಹೌದು. ಸೊ ಆ ಒಗ್ಗಟ್ಟು ಏನಿದೆ, ಸೊ ಮಾತಾಡಿದ್ದಾಗಿರ್ಬೋದು, ಅಲ್ಲಿ ಹೋಗಿರೋದಾಗಿರ್ಬೋದು, ಆ ಅಳು ನಿಜವಾಗ್ಲೂ ಎಲ್ಲರೂ, ಧರ್ಮಣ್ಣವರು ಕೂಡ ಭಾವುಕರಾದರು ಆ ದೃಶ್ಯನ ನೋಡ್ತಾ, ಕಣ್ಣಲ್ಲಿ ನೀರು ಹಾಕಿದ್ರು. ನಿಜವಾಗ್ಲೂ ನಗಿಸುವಂಥ ಕಲಾವಿದರುಗಳು ತಾವು. ಸೊ ಈ ರೀತಿ ಕಣ್ಣಲ್ಲಿ ನೀರು ಹಾಕ್ತಾ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀರಾ ಅಂದರೆ ಆ ವ್ಯಕ್ತಿಯ ತೂಕ, ಆ ವ್ಯಕ್ತಿ ಇದ್ದಂಥ ಪಡ್ಕೊಂಡಂತಹ ಪ್ರೀತಿ ಗೊತ್ತಾಗುತ್ತೆ. ಸೊ ಧರ್ಮಣ್ಣ ಅವರೇ, ಓವರ್ ಟು ಯು. ಸೊ ರಾಕೇಶ್ ಅವ್ರ ಈ ಸ್ಥಿತಿಯಲ್ಲಿ ಯಾರೂ ಅಂದ್ಕೊಂಡಿರಲಿಲ್ಲ, ಯಾರೂ ಊಹೆನೂ ಮಾಡಿರಲಿಲ್ಲ ಅಂಥ ಸ್ಥಿತಿಯಲ್ಲಿ ತಮ್ಮ ಸಹೋದ್ಯೋಗಿಗಳೇ, ತಮ್ಮ ಜೊತೆ ಇದ್ದಂತಹ ಕಲಾವಿದರೇ ಅಲ್ಲಿ ಹೋಗಿ ಅವ್ರು ಮಾತಾಡೋದನ್ನು ಕೇಳಿದಾಗ ಹೇಗೆ ಅನ್ನಿಸ್ತಿದೆ ತಮಗೆ? ಹೇಗೆ ಅನಿಸುತ್ತೆ ಮೇಡಮ್, ನಯನ ಮತ್ತು ಅವ್ರು ಮಾತಾಡ್ಬೇಕಾರೆ ಅವ್ರ ಹತ್ರ ನಮಗೆ ಒಳಗೆ ಬಂದಂಗೆ ಆಗುತ್ತೆ. ಅಲ್ಲ, ರಾಕೇಶ್ ಅವ್ರು ಮಾಡಿದಂಥ ಅಂದರೆ ಕಾಮಿಡಿ ಕಿಲಾಡಿಗಳಲ್ಲಿ ಅವ್ರು ಮಾಡಿದಂಥ ಸ್ಕಿಟ್ಟು ನಿಮಗೆ ಯಾವುದೋ ಇಷ್ಟ ಆಗಿ ಅವ್ರ ಹತ್ರ ಸುಮಾರು ನಾವು ಯಾವುದಾದ್ರೂ ಐಡೆಂಟಿಫೈ ಮೇಡಮ್, ಮಾಡಿ? ನಾನು ಏನೇ ಆರಾಮಿದ್ದಾಗ ಸಿನಿಮಾಗಳಿಗಿಂತ ಜಾಸ್ತಿ ನೋಡೋದೇ ಕಾಮಿಡಿ ಮೇಡಮ್. ನಾನು ಸಿನಿಮಾಗಳು ನೋಡಿದ್ರು ಕಾಮಿಡಿ. ನಮ್ದು ಅದು ಅದರಲ್ಲೊಂದು ಕಲಿಯೋದಿರುತ್ತೆ. ನಮಗೆ ಅದೊಂದು ಪಾಠ. ನಾವು ಇದೇ ಜನರಲ್ಲಿ ಹೋಗ್ತೀವಿ ಅಂತಂದಾಗ ನಾನು ಓದೋ ಪುಸ್ತಕಗಳಾಗಿರ್ಬೋದು, ಒಂದು ಬೀಚಿ ಅವ್ರದ್ದೇ, ನಮಗೆ ಏನು ಸಂಬಂಧಪಡುತ್ತೆ, ನಾನೇನು ಸ್ಟ್ರಾಂಗ್ ಆಗಬೇಕು ಅದರಲ್ಲೇ ಜಾಸ್ತಿ ನಾನು ನೋಡೋದೆಲ್ಲ ಜಾಸ್ತಿ ಕಾಮಿಡಿ ವೀಡಿಯೋಸೇ. ಆಮೇಲೆ ಕಾಮಿಡಿ ಸಿನಿಮಾಗಳನ್ನು ಜಾಸ್ತಿ ನೋಡ್ತೀನಿ. ಏನಕ್ಕೆ ಅಂತಂದರೆ ಅದರದ್ದು ಕಲಿಯೋದೊಂದು, ಮತ್ತು ನಮ್ಗಿನ್ನ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದರಿಂದ ಕಲಿಯೋದು. ಯಾವುದೇ ಒಬ್ಬ ಮನುಷ್ಯ ಪರಿಪೂರ್ಣ ಅಂತ ಯಾರು ಇರಲ್ಲ ಮೇಡಮ್. 100% ಅಂತ ಖಂಡಿತವಾಗ್ಲೂ ಯಾರು ಇರಲ್ಲ. ಹಂಗಿದ್ರೆ ದೇವರಾಗ್ಬಿಡ್ತಾನೆ, ಅವ್ನು ಯಾಕೆ ಮನುಷ್ಯ ಆಗ್ತಾನೆ ಅಲ್ವಾ? ಎಲ್ಲರಲ್ಲೂ ಒಂದು ನ್ಯೂನ್ಯತೆ, ಅವನ ಯೋಗ್ಯತೆ ಎಲ್ಲ ಗೊತ್ತಾಗ್ತಿರುತ್ತೆ. ಸ್ಟ್ರೆಂತು, ವೀಕ್ನೆಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅವರ ಸ್ಟ್ರೆಂತ್ ಇವಾಗ ಜ್ಞಾಪಿಸ್ಕೊಳ್ಳೋದಾದ್ರೆ ಮೇಡಮ್, ಇದು ಅವ್ರ ಸ್ಟ್ರೆಂತ್ ಆಗಿತ್ತು ಅಂತ ಹೇಳ್ಕೊಂಡು ಅವ್ನ ವ್ಯಕ್ತಿತ್ವ ಮೇಡಮ್, ವ್ಯಕ್ತಿತ್ವ 100% ಅವ್ನ ವ್ಯಕ್ತಿತ್ವ. ಯಾಕೆಂದರೆ ನೀವು ನೋಡಿದ್ರಿ, ಇಷ್ಟು ಜನ ಮಾತಾಡ್ತೀರಿ, ಇದು ಮಾಡ್ತೀರಿ ಅಂತಂದರೆ ನಿಮಗೆ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅವನು ಎಷ್ಟು ಚೆನ್ನಾಗಿದ್ದ. ಇವನು ರಘುನು ಹೇಳ್ತಿದ್ರು, ಮನೆಗೆ ಬಂದಾಗ ಎಷ್ಟು ಇದಿಲ್ಲ ಅವನೇ ಅಡುಗೆ ಮಾಡ್ಕೊಂಡು ಅಷ್ಟು ಸೋಷಿಯಲ್ಲಾಗಿ ಅಷ್ಟು ಆರಾಮಾಗಿದ್ದಾನೆ ಅಂತಂದರೆ ಆರ್ಟ್ಲಿ ಅವ್ನು ತುಂಬ ಚೆನ್ನಾಗಿದ್ದಾನೆ ಅಂತ. ಆಮೇಲೆ ನಿಮ್ಗೆ ಯಾವ್ದಾರು ಮನೆಗೆ ಹೋದರೆ ಊಟ ಚೆನ್ನಾಗಿ ತಡಿ ನಾನೇ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಗೊತ್ತಾ. ಅದು ನಿಮಗೆ ಬರಬೇಕು ಅಂದರೆ ಅಷ್ಟು ಆತ್ಮೀಯತೆ ಇರಬೇಕು. ಈಗ ಮನೆ ಒಳಗೆ ಆಗಲಿ, ಈಗ ಗಂಡಿಗೆ ಹೇಳ್ತೀನಿ ಹೇಳೋಕ್ಕಾಗಲ್ಲ ಅಂಥದ್ದು. ಅವನು ಎಲ್ಲರಿಗೂ ಅಷ್ಟೇ ಇದರಲ್ಲಿ ನೇರವಾಗಿ ಹೇಳ್ಕೊಂಡು ಮಾತಾಡ್ಕೊಂಡು ಅಂತಂದರೆ ಅವನಷ್ಟು ಕನೆಕ್ಟ್ ಆಗಿದ್ದ ಎಲ್ಲರಿಗೂ. ಹಂಗೆ ಕನೆಕ್ಟ್ ಆದರೆ ಮಾತ್ರನೇ ಇವೆಲ್ಲ ಬರೋದು. ಅವನು ಅಡುಗೆ ಮಾಡ್ಕೊಂಡು ಉಣ್ಣೋದಾಗಲಿ, ರಘು ಮಾತಾಡ್ತಿರ್ಬೇಕಾದ್ರೆ ಅವ್ನಿಗೆ ಯಾಕೆ ಅಳು ಬರ್ತಿದ್ದೆ ಅಂದರೆ ಅವ್ನ ಜರ್ನಿಲಿ ಅಷ್ಟು ವರ್ಷ ಅವನ ಜೊತೆಲಿ ಇದ್ದಾನೆ. ನಾವೇ ಒಂದು 2-3 ಸತಿ ಭೇಟಿಯಾಗಿ ಸುಮ್ಮನೆ ಯಾವಾಗಲೂ ಒಂದು ಸತಿ ಮೆಸೇಜ್ ಮಾಡಿ ಫೋನ್ ಮಾಡಿದ್ರೆ ನಮಗೇ ಅವ್ನ ವ್ಯಕ್ತಿತ್ವ ಏನೋ ಗೊತ್ತಾಗ ನಮಗೆ ತಡ್ಕೊಳಕ್ಕಾಗಲ್ಲ. ಇನ್ನು 4-5 ವರ್ಷದ ಒಂದು ಜರ್ನಿ ಒಳಗೆ ಎಷ್ಟು ಕನೆಕ್ಟ್ ಆಗಿರ್ಬೋದು. ಹೌದು. ಅವ್ರು ಹೇಳಿದ್ರಲ್ಲ 30-35 ಜನ ನಾವು ಯಾವತ್ತೂ ಒಂದು, ಅದು ನಮಗೆ ಖುಷಿ ಆಗುತ್ತೆ ಅವಾಗ. ಖಂಡಿತವಾಗ್ಲೂ ಹಂಗೆ ಇರಬೇಕು. ಯಾರು ಒಬ್ಬ ಮನುಷ್ಯನ ಪ್ರೀತಿಸೋಕ್ಕೆ ಇಷ್ಟಪಡ್ತಾನೆ ವಾಪಸ್ ಪ್ರೀತಿನೇ ಬರೋದು. ದ್ವೇಷವಂತೂ ಯಾರ ಕಡೆಯಿಂದ ಬರೋಲ್ಲ. ನೀನು ದ್ವೇಷಕ್ಕೆ ಶುರು ಮಾಡಿದ್ರೆ ಆ ದ್ವೇಷ ಇನ್ನೂ ಜಾಸ್ತಿ ಉಲ್ಟಾ, ಮತ್ತು ನಿನಗೆ ದ್ವೇಷನೇ ಬರೋದು, ಇನ್ನೂ ಜಾಸ್ತಿ ಬರುತ್ತೆ. ಹಂಗಾಗಿ ಕಲಿಬೇಕಾಗಿರೋದು ಹೇಳೋಕ್ಕಲ್ಲ ಬಿಡಿ, ಏನು ಹೇಳೋದು ಇದಾಗುತ್ತೆ. ಇವು ರಾಕೇಶಿಂದ ಒಂದು ಕಲಿಬೇಕಾಗಿರೋದು ಅಂದರೆ
ಪ್ರೀತಿನ ಹೆಂಗೆ ಹಂಚೋದು, ಜನನ ಹೆಂಗೆ ಪಡೆಯೋದನ್ನ ಒಂದು ಸ್ಟ್ರೆಂತನ್ನು ಕಲ್ತ್ಕೋಬೇಕು. ಓಕೆ, ಹೌದು. ಸೊ ಪ್ರೀತಿಯನ್ನು ಹಂಚ್ತಾ, ನಗುವನ್ನು ಹಂಚ್ತಾ, ನಗ್ತಾನೆ ನಮ್ಮಿಂದ ದೂರ ಆದರು ರಾಕೇಶು. ಸೊ ರಾಕೇಶ್ ಅವ್ರ ಬಗ್ಗೆ ಸೂರಜ್ ಅವರು ಕೂಡ ಮಾತಾಡಿದ್ದಾರೆ, ಅಲ್ಲೇ ಇದ್ದಾರೆ ಸೂರಜ್ ಅವರು. ರೂಮ್ಮೇಟ್ಸ್ ಮೇಡಮ್, ರೂಮ್ಮೇಟ್ಸ್. ಎಲ್ಲ ರೂಮ್ಮೇಟ್ಸ್. ಸೊ ಸೂರಜ್ ಅವ್ರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಬೇಡ. ಅದಾದ ನಂತರ ನಮ್ಮ ಚರ್ಚೆನ ಮುಂದುವರಿಸೋಣ. ಕಾಮಿಡಿ ಕ್ಲಬ್ ಬರೋಕ್ಕಿಂತ ಮುಂಚೆನೆ ಫ್ರೆಂಡ್ಸ್, ನಾವು ಊರಲ್ಲಿ ನಾವು ಯಾವ್ದು ಆಡಿಷನ್ಗೆ ಹೋದ್ರು ಜೊತೆಗೆ ಹೋಗೋರು. ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೇ 8 ವರ್ಷ ಇತ್ತು. ಜೊತೆಗೆ ತಿಂತಿದ್ವಿ, ಒಂದೇ ಚಾಪಲ್ಲಿ ಮಲಗ್ತಿದ್ವಿ ಸರ್. ನೆನ್ನೆ ನೈಟ್ 10ವರೆಗೆ ಫೋನ್ ಮಾಡಿದ್ದೆ, 17ಕ್ಕೆ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ. ಬರ್ತೀನಿ, ಬಟ್ ಬೇಗ ಕಳಿಸ್ಬೇಕು, ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ. ಬಟ್ ನೈಟು 1 ಗಂಟೆ 1:15 ಹೋಗಿದ್ದಾರೆ. ಯಾವುದಕ್ಕೂ ಬೇಜಾರಂತನೇ ಇರಲಿಲ್ಲ. ಏನು ಯಾರೇ ಬೈಲಿ, ಏನೇ ಸೀರಿಯಸ್ ವಿಷಯ ಇರಲಿ, ಬೇಜಾರಂತ ಮಾತಾಡ್ತಿರಲಿಲ್ಲ. ತುಂಬ ಖುಷಿಲಿದ್ದ ಅವನು. ಇವತ್ತು ಆ ಖುಷಿ. ಸೂರಜ್ ಅವರು ಭಾಳ ನಗ್ಸೋದನ್ನು ನೋಡಿದ್ವಿ. ಯಾವಾಗಲೂ ನಗ್ತಾನೆ ಕಾಣಿಸ್ಕೊಂಡಂಥವ್ರು, ಅವ್ರ ಕಣ್ಣಲ್ಲಿ ನೀರು ಹಾಕಿ ಆ ಪೂಜ್ಯ ಪಾತ್ರೆ ನಂಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನು ಹೇಳ್ಕೊಂಡು. ಅಲ್ಲ, ಯಾರಿಗೂ ಆಗ್ತಿಲ್ಲ. ನಾವು ಅವರೆಲ್ಲ ಮಾತಾಡ್ತಿರೋದು ಕೇಳ್ತಿದ್ರೆ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ರೂಮ್ಮೇಟ್ ಅಂತ ಹೇಳಿದ್ರಿ, ಬೆಂಗಳೂರಿಗೆ ಬಂದರೆ ಮೇಡಮ್ ಇವರೆಲ್ಲ ಒಂದೇ ಕಡೆ ಇರ್ತಾ ಇದ್ದಿದ್ದು. ಅಂದರೆ ಶೂಟಿಂಗ್ ಇದ್ರೆ ಬೆಂಗಳೂರಲ್ಲಿ ಉಳ್ಕೋಬೇಕಲ್ಲ. ಪ್ರವೀಣ, ಸೂರಜು, ಆಮೇಲೆ ರಾಕಿ, ಮಂಗಳೂರು ಅನೀಶು, ಕುಡ್ಲದವ್ರದ್ದೇ ಒಂದು ಇರ್ಲಿಕ್ಕೆ ಅಂತ ಇಲ್ಲೇ ಒಂದು ನಾಗರಬಾವಿಲಿ ರೂಮ್ ಮಾಡ್ಕೊಂಡು ಇವರೆಲ್ಲ ಇದ್ರೇನೆ ಮಜಾ ಬೇರೆ. ನಾನು ಎಷ್ಟೋ ಸರಿ ಬೇಜಾರಾದಾಗ ಅಲ್ಲಿ ಹೋಗ್ತಿದ್ದೆ, ನನ್ನ ವೈಫು ಕೂಡ ಕರ್ಕೊಂಡು ಹೋಗ್ತಿದ್ದೆ. ಆದರೆ ಇವ್ರು ಮಾತಾಡೋದೇ ನಿಜವಲ್ಲೂ ಸೂರಜ್ ಮಾತಾಡ್ಬೇಕಾದ್ರೆ ನೋಡಿ ಅವ್ನಿಗೆ ಆಗ್ತಿಲ್ಲ. ನಾವುಗಳು ಹೆಂಗೆ ಧೈರ್ಯವಾಗಿ ಕುತ್ತಿ ಮಾತಾಡ್ತಿದ್ದೀವಿ ನನಗಂತೂ ನಿಜವಲ್ಲೂ ಗೊತ್ತಿಲ್ಲ. ಯಾರ ಬಾಯಲ್ಲೂ ಮಾತು ಬರ್ತಾಯಿಲ್ಲ. ಅಷ್ಟು ಇದು ನಂಬಕ್ಕೆ ಆಗದಿರೋದು, ಅಷ್ಟು ಬೇಜಾರಾಗಿದೆ. ಯಾಕಂದ್ರೆ ಅದು ಅಲ್ಲದೆ ನಾವಾದರೂ ಅಟ್ಲೀಸ್ಟ್ ಕಾಮಿಡಿ ಕಿಲಾಡಿಯಿಂದ ಪರಿಚಯ ಆಗಿ ಒಂದು ಬಾಂಡಿಂಗ್ ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಬಾಂಡಿಂಗ್ ಬೆಳೆದಿದೆ 2 ವರ್ಷದಿಂದ. ಇವೆಂಟ್ಸ್ಗಳಿಗೆ ಜೊತೆಲಿ ಹೋಗ್ತಾ ಬರಬೇಕಾದ್ರೆ ಯಾಕಂದರೆ ಕಾಮಿಡಿ ಕಿಲಾಡಿಲಿ ಬೇರೆ ಬೇರೆ ಟೀಮ್ ಇರ್ತಾರಲ್ಲ. ಸೊ ಟೀಮ್ಗಳಲ್ಲಿ ಅವ್ರವ್ರದ್ದು 5-5 ಜನ ಇರ್ತಾಯಿದ್ರು. ಒಳ್ಳೆ ಬಾಂಡಿಂಗ್ ಅಂತ ಶುರು ಆಗಿದೆ 2 ವರ್ಷದಿಂದ. ಇವರೆಲ್ಲ ಅಂದರೆ ಊರಿಂದನೇ ಫ್ರೆಂಡ್ಸು, ಒಂದೇ ಊರಲ್ಲಿ. ಅಂದರೆ ಆಡಿಷನ್ ಈ ವರ್ಷ ಇವನು ಸೆಲೆಕ್ಷನ್ ಆಗಿದ್ರೆ ಮುಂದಿನ ವರ್ಷಕ್ಕೆ ನಿನ್ನನ್ನು ರೆಡಿ ಮಾಡುವ, ನೀನು ರೆಡಿ ಆಗು, ನೀನು ಬಂದು ಕಾಮಿಡಿ ಕಿಲ ಆ ಥರ ಒಂದು ಟೀಮ್ ಕಟ್ಕೊಂಡವ್ರು ಇವರೆಲ್ಲ. ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಜೊತೆಲೇ ಬಂದು ಊರಲ್ಲೇ ಇದ್ದು ಒಂದೇ ರೂಮು ಅಲ್ಲ, ನಾವೆಲ್ಲ ಒಟ್ಟಿಗೆ ರೆಸ್ಟ್ ಮಾಡ್ತಾ ಇದ್ದಿದ್ದು ಹಂಗೆ ಒಂದೇ ಚಾಪೆ ಮೇಲೆ, ಅವನ ಹೊಟ್ಟೆ ಮೇಲೆ ನಮ್ಮ ತಲೆ, ನಮ್ಮ ಕಾಲ ಮೇಲೆ ಅವನ ತಲೆ, ಈ ಥರ ಇದೇ ಇಲ್ಲ ಮೇಡಮ್. ಒಂದು ಮುಜುಗರನೇ ಇರ್ತಾ ಇರಲಿಲ್ಲ ನಮ್ಮ ಹತ್ರ. ಬಟ್ ಇವತ್ತು ನಾವು ಕುತ್ಕೊಂಡು ಏನೋ ಒಂದು ಖುಷಿ ವಿಚಾರ ಮಾತಾಡಬೇಕಿತ್ತು. ಅವ್ನು ಹಂಗಿದ್ದ ಹಿಂಗಿದ್ದ ಅಂತ ಅಲ್ಲ, ಮಾತಾಡ್ಲಿಕ್ಕೆ ಖುಷಿ ವಿಚಾರ ಕೂಡ ಇತ್ತು. ಬಟ್ ಆ ಖುಷಿ ವಿಚಾರ ಮಾತಾಡುವಂಥ ಸಂದರ್ಭ ದೇವರು ಕಲ್ಪಿಸ್ಕೊಡ್ಲಿಲ್ಲ ಅನ್ನೋದೇ ಬೇಜಾರು. ಕಾಂತಾರ ಪ್ರೀಕ್ವೆಲ್ ಬರ್ತಿರೋದು, ಅದರಲ್ಲಿ ನಿಮ್ಮ ಸ್ನೇಹಿತ ಆ್ಯಕ್ಟ್ ಮಾಡ್ತಿದ್ದಾನೇನೋ ಖುಷಿ ವಿಚಾರ ನೀವುಗಳು ಮಾತಾಡುವಂಥ ಸಂದರ್ಭ ಮಾಡ್ತಾ ಇದ್ವಿ ಮೇಡಮ್. ನಾವು ತುಂಬ ವೇಟ್ ಮಾಡ್ತಾ ಇದ್ವಿ ಸಿನಿಮಾಗೋಸ್ಕರ. ಯಾಕಂದರೆ ಇವನ್ ಕ್ಯಾರೆಕ್ಟರ್ ಹೇಗಿದೆ, ನಾಳೆ ದಿವಸ ಯಾರೇ ಒಬ್ಬ ಸ್ನೇಹಿತ ಜೊತೆಲಿರೋನು ಬೆಳೆದ್ರೆ ಜೊತೆಲಿರೋ ಸ್ನೇಹಿತನ ಇನ್ನೊಬ್ಬನ ಕರ್ಕೊಂಡು ಹೋಗ್ತಾನೆ. ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದರೂ ಹೇಳಿದ್ರೆ ಮಾತಾಡ್ತೀವಿ. ಇದೇ ತುಂಬ ಬ್ಯುಸಿ ಇದ್ದೀನಿ, ಮುಗಿಬೇಕು ಅಂತ ಹೇಳಿ. ಯಾಕಂದ್ರೆ ಗೆಟಪ್ ಇತ್ತು ಅವನಿಗೆ. ಹೌದು, ಆ ಗೆಟಪ್ ಅದರಿಂದಾನೇ ಮನದ ಕಡಲುನಲ್ಲೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರು ಗೆಟಪ್. ಅದು ತೆಗಿಬೇಕು ಅಂತಾನೆ ಕೆಲವು ಸಿನಿಮಾಗಳನ್ನ ಮಾಡಲಿಲ್ಲ. ಅದೇ ನಮ್ಗೆ ಇವೆಂಟ್ಗಳಿಗಾದ್ರೆ ಟೊಪ್ಪಿ ಹಾಕೊಂಡು ಆ್ಯಕ್ಟ್ ಮಾಡ್ತಿದ್ದ. ಬಟ್ ಸೀರಿಯಲ್ಲು ಸಿನಿಮಾಗಳಿಗಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಹಂಗಾಗಲ್ಲ. ಕ್ಯಾರೆಕ್ಟ್ರ್ ಆಮೇಲೆ ಒಪ್ಕೋಬೇಕಾದ್ರೆ ಹಂಗೆ ಒಪ್ಕೊಂಡಿರ್ತಾರೆ ಈ ಸಿನಿಮಾ ಮುಗಿಯೋ ತನಕ ಅಂತ. ಆಮೇಲೆ ಅದೇ ಥರ ಕ್ಯಾರೆಕ್ಟರ್ಗಳಿದ್ರೆ ಓಕೆ, ಇಲ್ಲಾಂದರೆ ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನಿಜವಾಗ್ಲೂ. ಆ್ಯಕ್ಚುಲಿ ಸ್ಯಾಂಡಲ್ವುಡ್ಗೆ ಒಂದು ನಷ್ಟ ಅಂದರೆ ತಪ್ಪಾಗಲ್ಲ. ಧನ್ಯವಾದಗಳು ತಾವುಗಳು ಬಂದು ಮಾತಾಡಿದ್ದಕ್ಕೆ. ಗೊತ್ತು ಎಷ್ಟು ದುಃಖ ತಪ್ತರಾಗಿದ್ದೀರಿ ತಾವುಗಳು ಅಂತ. ಸೊ ನಿಮಗೆ ಕೂಡ ಅವರನ್ನು ಮರೆಯುವಂಥ ಶಕ್ತಿ ದೇವರು ಕೊಡಲಿ, ಜ್ಞಾಪಕದಲ್ಲಿ ಇರಲಿ. ಅವರು ಯಾವಾಗಲೂ ಅವರ ಸಂತೋಷದ ಸಿಚುಯೇಷನ್ಸ್ ಏನಿತ್ತು, ನಿಮ್ಮ ಜೊತೆ ಕಳೆದಂತಹ ದಿನಗಳೇನಿತ್ತು ಅದು ಜ್ಞಾಪಕದಲ್ಲಿರಲಿ. ಬಟ್ ಈ ಒಂದು ಇನ್ಸಿಡೆಂಟ್ ಏನಾಗಿದೆ ಅದನ್ನು ಮರೆಯುವಂತಹ ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಅವರ ಫ್ಯಾಮಿಲಿ ಏನಿದೆ ಅವ್ರಿಗೂ ಕೂಡ ಈ ದುಃಖವನ್ನು ಮರೆಯುವಂತಹ
ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ. ನಮಸ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿಜವಾಗ್ಲೂ ಇದು ಸ್ಯಾಂಡ್ಲ್ವುಡ್ಗೆ ಒಂದು ನಷ್ಟ ಅಂದರೂ ಕೂಡ ತಪ್ಪಾಗಲ್ಲ. ಸೊ ಇಷ್ಟು ಸಣ್ಣ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಅಗಲಿರೋದು ಬಹಳ ಬೇಜಾರು ತರುವಂಥ ವಿಷಯ. ಸೊ ನಗಿಸ್ತಿದ್ದವರು ನಗ್ನಗ್ತಾನೆ ನಮ್ಮಿಂದ ದೂರ ಆದರು. ಸೊ ಅವರಿಗೆ, ಅವರ ಮನೆಯವರಿಗೆ ಈ ಒಂದು ವಿಷಯವನ್ನು ಮರೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇರ್ತೀನಿ. ಸೊ ತಡ್ಕೊಳೋವಂಥ ಶಕ್ತಿ ಕೂಡ ಕೊಡಬೇಕು ದೇವರು ಅಂತ ಕೇಳ್ತಾ, ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.